ನಮಸ್ಕಾರ. ಕೋವಿಡ್ ಎರಡನೇ ಅಲೆ ಅಬ್ಬರದ ನಡುವೆ ಸಿಪಿಎಂ ಪಕ್ಷದ ವತಿಯಿಂದ ಜೀವ ಉಳಿಸಿ ಪರಿಹಾರ ಒದಗಿಸಿ ಎನ್ನುವಂತ ಅಭಿಯಾನವನ್ನ ಇವತ್ತಿಂದ ಪ್ರಾರಂಭ ಮಾಡಿದೆ. ಈ ಅಭಿಯಾನ ನಿರಂತರವಾಗಿ ನಡೀತದೆ. ಈ ಅಭಿಯಾನದ ಭಾಗವಾಗಿ ಇದೇ ಮೇ 6ನೇ ತಾರೀಕು ರಾಜ್ಯಾದ್ಯಂತ ಮನೆಯಿಂದಲೇ ಪ್ರತಿಭಟನೆ, ಮನೆ ಮನೆಯಲ್ಲೂ ಪ್ರತಿಭಟನೆ ಎನ್ನುವಂತ ಒಂದು ಪ್ರತಿಭಟನಾ ಪ್ರದರ್ಶನಕ್ಕೂ ಕೂಡ ಸಿಪಿಎಂ ಪಕ್ಷ ಕರ್ನಾಟಕ ರಾಜ್ಯ ಸಮಿತಿ ಕರೆ ನೀಡಿದೆ. ಯಾಕಿಂತ ಒಂದು ಪರಿಸ್ಥಿತಿಗೆ ನಾವು ಬಂದು ನಿಂತಿದ್ದೇವೆ ಎನ್ನುವಂತ ಕೆಲವು ಅಂಶವನ್ನು ಕೂಡ ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಬಯಸ್ತೇನೆ. ಕೋವಿಡ್ 19 2019ರಲ್ಲಿ ಜಗತ್ತಲ್ಲಿ ಕಂಡು ಬಂದಂತ ಒಂದು ವೈರಾಣು. ಭಾರತದಲ್ಲೂ ಕೂಡ ಅದರ ಸೋಂಕು 2020ರಲ್ಲಿ ಆರಂಭ ಆದದ್ದು. ಅವಾಗ 2020ರಲ್ಲಿ ನಮ್ಮೆಲ್ಲರಿಗೂ ಕೂಡ ಒಂದು ಅನುಭವ ಇದೆ. ಭಾರತಕ್ಕೆ, ಕರ್ನಾಟಕಕ್ಕೆ, ಬೆಂಗಳೂರಿಗೆ ಈ ಕೋವಿಡ್ 19 ಹೇಗೆ ಎದುರಿಸಬೇಕು ಅನ್ನೋದಕ್ಕೆ ಸಂಬಂಧಪಟ್ಟ ಆ ಅನುಭವದ ಆಧಾರದಲ್ಲಿ ಒಂದು ವರ್ಷದ ನಂತರ ಮತ್ತೆ ಈ ಎರಡನೇ ಅಲೆ ನಮ್ಮ ಮುಂದೆ ಬಂದಿದೆ. ಆದ್ರೆ ಕಳೆದ ಮಾರ್ಚ್ 24ನೇ ತಾರೀಕು ಏಕಾಏಕಿಯಾಗಿ ನಮ್ಮ ದೇಶದ ಪ್ರಧಾನಿಗಳು ಲಾಕ್ ಡೌನ್ ಅನೌನ್ಸ್ ಮಾಡಿದ ನಂತರ ನಾವು ಕಂಡಂತ ಅನುಭವ ಇಡೀ ಜಗತ್ತಿಗೆನೆ ಗೊತ್ತಿದೆ. ಹಾಗಾಗಿ ಭಾರತೀಯರು ಕೂಡ ಹಲವು ರೀತಿಯಾದಂತ ನೋವನ್ನ, ಸಂಕಷ್ಟವನ್ನ ಉಂಡಿದ್ದಾರೆ. ಆ ಅನುಭವದ ಹಿನ್ನೆಲೆಯಲ್ಲಿ ಭಾರತದ ಸರ್ಕಾರ, ಪ್ರಮುಖವಾಗಿ ಕೇಂದ್ರದ ಬಿಜೆಪಿ ಸರ್ಕಾರ, ರಾಜ್ಯದ ಬಿಜೆಪಿ ಸರ್ಕಾರ, ಅದೇ ರೀತಿ ಸ್ಥಳೀಯ ಆಡಳಿತಗಳು ಯಾವ ವಿಪತ್ತು ನಿರ್ವಹಣಾ ಕಾಯ್ದೆ ಇದೆ, ಆ ವಿಪತ್ತು ನಿರ್ವಹಣಾ ಕಾಯ್ದೆ ಅಡಿಯಲ್ಲಿ ವಹಿಸಬೇಕಾದಂತ ಕ್ರಮಗಳನ್ನ ವಹಿಸಲಿಕ್ಕೆ ಅವಕಾಶ ಇತ್ತು. ಆ ಕ್ರಮಗಳನ್ನ ವಹಿಸಿದೀವಿ ಅಂತೇಳಿ ಅವ್ರು ಹೇಳ್ತಿದ್ದಾರೆ. ಅದೇ ಎರಡನೇ ಅಲೆ ಬರ್ತದೆ ಅನ್ನುವಂತ ಮುನ್ನೆಚ್ಚರಿಕೆಯನ್ನ ನವೆಂಬರ್ 11ನೇ ತಾರೀಕು ರಾಜ್ಯದ ತಜ್ಞರ ಸಲಹಾ ಸಮಿತಿ, ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ರಾಜ್ಯ ಸರ್ಕಾರಕ್ಕೆ ತನ್ನ ವರದಿಯನ್ನು ಕೊಟ್ಟಿದೆ. 2020 ನವೆಂಬರ್ 11ನೇ ತಾರೀಕು ಈ ರೀತಿಯಂತ ವರದಿ ಕೊಟ್ಟ ಮೇಲೂ ಕೂಡ ನಮ್ಮ ರಾಜ್ಯ ಸರ್ಕಾರ ಏನ್ ಮಾಡ್ತು ಅನ್ನುವಂಥದ್ದೇ ಪ್ರಶ್ನೆ ಇಲ್ಲಿರೋದು. ನವೆಂಬರ್ನಲ್ಲಿ ಈ ರೀತಿ ವರದಿ ಬಂದಿದೆ, ಜನವರಿ ಇತ್ತು, ಡಿಸೆಂಬರ್ ಇತ್ತು, ಅದೇ ರೀತಿ ಫೆಬ್ರವರಿ, ಮಾರ್ಚ್ ಇತ್ತು. ಈ ನಡುವೆ ಒಂದು ರಾಜ್ಯದ ಬಜೆಟ್ ಅನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಮಂಡಿಸಿದ್ರು. ಸೊ ಇದೆಲ್ಲವನ್ನು ಮಂಡಿಸಿರುವಂತ ಸಂದರ್ಭದಲ್ಲೇನೆ ಆ ಬಜೆಟ್ ಅನ್ನ ಮಂಡನೆ ಮಾಡಿದ ನಂತರ ಕೇಂದ್ರ ಸರ್ಕಾರವು ಕೂಡ ಬಜೆಟ್ ಅನ್ನ ಮಂಡನೆ ಮಾಡಿತ್ತು. ಅದರ ನಂತರ ಈ ಕೋವಿಡ್ ಎರಡನೇ ಅಲೆ ಬಂದಿದೆ. ಅದೇ ಕೋವಿಡ್ ಈ ಪ್ರಕರಣಗಳು ಹೆಚ್ಚಾಗುವಂತ ಪ್ರಕ್ರಿಯೆಗಳು ಪ್ರಾರಂಭ ಆಗುವಷ್ಟರಲ್ಲಿ, ಸಾವುಗಳ ಸಂಖ್ಯೆ ಹೆಚ್ಚಾಗುವಂತ ಸಂದರ್ಭದಲ್ಲಿ, ಎಲ್ಲಿವರೆಗೂ ಸಾವುಗಳ ಸಂಖ್ಯೆ ಹೆಚ್ಚಾಗಿ ನಮ್ಮ ಚಿತಾಗಾರದಲ್ಲಿ, ಸ್ಮಶಾನದಲ್ಲಿ ಆ ಮೃತರಾದಂತ ನಮ್ಮ ಬಂಧುಗಳ ಶವಗಳನ್ನ ಅಂತ್ಯ ಸಂಸ್ಕಾರ ಮಾಡ್ಲಿಕ್ಕೆ ಆಗಲ್ಲ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಯ್ತು, ಅಲ್ಲಿವರೆಗೂ ಕೂಡ ರಾಜ್ಯ ಸರ್ಕಾರ ಎಚ್ಚೆತ್ಕೊಳ್ಳಿ. ಕೇಂದ್ರ ಸರ್ಕಾರ ಅಂತೂ ಇವತ್ತರೆಗೂ ಕೂಡ ಎಚ್ಚೆತ್ಕೊಂಡಿಲ್ಲ ಅನ್ನುವಂಥ ಅಂಶವನ್ನು ನಾವು ನೋಡ್ತಾ ಇದ್ದೀವಿ. ಕೇಂದ್ರ ಸರ್ಕಾರ ಮೊನ್ನೆ ಏಪ್ರಿಲ್ 23ನೇ ತಾರೀಕು ಒಂದು ಗೈಡ್ ಲೈನ್ಸ್ ಅನ್ನ ಹೊರಡಿಸಿದೆ. ಆ ಗೈಡ್ ಲೈನ್ ಅನ್ನ ಇವತ್ತಿಗೆ ಎಂಡ್ ಆಗ್ತಿತ್ತು. ಇವತ್ತಿಗೆ ಅಂದ್ರೆ ಮಾರ್ಚ್ 30ನೇ ತಾರೀಕಿಗೆ ಅಂತ್ಯ ಆಗ್ತಿತ್ತು. ಈ ಮಾರ್ಚ್ 30ನೇ ತಾರೀಕಿಗೆ ಅಂತ್ಯ ಆಗ್ತಕ್ಕಂತ ಆ ಗೈಡ್ ಲೈನ್ ನ ಮಾರ್ಗದರ್ಶಿ ಸೂತ್ರಗಳೇನಿದಾವೆ ಅದನ್ನ ಮತ್ತೆ ಮೇ 31ನೇ ತಾರೀಕುವರೆಗೂ ಕೂಡ ವಿಸ್ತರಿಸಿ ಅದನ್ನ ಇನ್ನೊಂದು ಗೈಡ್ ಲೈನ್ಸ್ ಅನ್ನ ಹೊರಡಿಸಿದ್ದಾರೆ. ಆ ಎಲ್ಲಾ ಗೈಡ್ ಲೈನ್ ಪ್ರಕಾರ ಇವತ್ತು ಕೋವಿಡ್ 19 ಎರಡನೇ ಅಲೆಯ ನಿರ್ವಹಣೆಯನ್ನ ರಾಜ್ಯ ಸರ್ಕಾರದ ಅಡಿಯಲ್ಲಿರ್ತಕ್ಕಂಥ ವಿಪತ್ತು ನಿರ್ವಹಣಾ ಕರ್ನಾಟಕ ರಾಜ್ಯ ಕಾರ್ಯಕಾರಿ ಸಮಿತಿ ಇದೆ, ಅದರ ಅಧ್ಯಕ್ಷರಾಗಿ ಮುಖ್ಯ ಕಾರ್ಯದರ್ಶಿಗಳು ನಿರ್ವಹಿಸ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ಮಾರ್ಗದರ್ಶನದಲ್ಲಿ ಅದು ನಡೀತಾ ಇದೆ. ಆದ್ರೆ ನಾವು ನೋಡ್ಬೇಕಾದಂತದ್ದೇನು, ಇವತ್ತಿಗೆ ಕರ್ನಾಟಕ ರಾಜ್ಯದಲ್ಲಿ ಒಟ್ಟು ಕಳೆದ ವರ್ಷದಿಂದ ಇವತ್ತವರೆಗೂ ಕೂಡ ಇರುವಂತ ಒಟ್ಟು ಸೋಂಕಿತರ ಸಂಖ್ಯೆ 14,74,846. ಅದರಲ್ಲಿ ಸಕ್ರಿಯವಾಗಿರ್ತಕ್ಕಂಥ ಪ್ರಕರಣಗಳು ಕರ್ನಾಟಕ ರಾಜ್ಯದಲ್ಲಿ 3,49,496. ನಿನ್ನೆ ಸಂಜೆ 6 ಗಂಟೆ ಕೊಟ್ಟಿರ್ತಕ್ಕಂಥ ಅಂಕಿಅಂಶಗಳು. ಇವತ್ತು ಮತ್ತೆ ಇನ್ನೊಂದು ಅಂಕಿಅಂಶಗಳು ಬಿಡುಗಡೆ ಮಾಡ್ತಾರೆ. ಅದರಲ್ಲಿ ಅವ್ರು ಹೇಳ್ತಿದ್ದಾರೆ 11,10,000 ಜನ ಇವತ್ತು ಅದರಲ್ಲಿ ಕ್ಯೂರ್ ಆಗಿದ್ದಾರೆ ಅಂತ. ಒಟ್ಟು 15,306 ಸಾವುಗಳಾಗಿದೆ. ಅದರಲ್ಲಿ ಪ್ರಮುಖವಾಗಿ ಈಗ ಎರಡನೇ ಅಲೆಯ ಸಂದರ್ಭದಲ್ಲಿ ಸಾವುಗಳು ಅತಿ ಹೆಚ್ಚಾಗಿದೆ, ಅದರ ವೇಗವು ಕೂಡ ಹೆಚ್ಚಾಗಿದೆ ಅನ್ನುವಂತ ನಾವು ನೋಡ್ತೀವಿ. ನಿನ್ನೆ ಒಂದೇ ದಿವಸ 35,024 ಹೊಸ ಪ್ರಕರಣಗಳು ಕಂಡು ಬಂದಿದ್ದಾವೆ. ನಿನ್ನೆ ಒಂದು ದಿವಸ 270 ಸಾವು ಕರ್ನಾಟಕ ರಾಜ್ಯ ಕಂಡಿದೆ. ಇದರಲ್ಲಿ ಬೆಂಗಳೂರಿನದು ಬಹಳ ಸೀಮ ಪಾಲಿದೆ. 7,29,984 ಒಟ್ಟು ಸೋಂಕಿತರು ಬೆಂಗಳೂರಿನಲ್ಲಿ. ಅದರಲ್ಲಿ ಸಕ್ರಿಯ ಪ್ರಕರಣಗಳು 2,37,518. ಅದರಲ್ಲಿ
ಕ್ಯೂರ್ ಆಗಿದೆ ಅಂತ ಹೇಳ್ತಿರ್ತಕ್ಕಂಥದ್ದು 4,86,186, 6,282 ಸಾವುಗಳು ಬೆಂಗಳೂರು ಒಂದರಲ್ಲೇ ಆಗಿದ್ದಾವೆ. ನಿನ್ನೆಗೆ 19,637 ಪ್ರಕರಣಗಳು ವರದಿಯಾಗಿದ್ದಾವೆ. 143 ಸಾವು ನಿನ್ನೆ ಆಗಿದೆ. ಸರಾಸರಿ 30,000ಕ್ಕೂ ಹೆಚ್ಚು ಒಂದು ದಿನಕ್ಕೆ ಸಕ್ರಿಯ ಪ್ರಕರಣಗಳು ಕಂಡು ಬರ್ತಾ ಇದೆ. ಈಗಾಗಲೇ ಅದಕ್ಕೆ ಬೇಕಾದಂತ ಲಸಿಕೆಯನ್ನ ಹಾಕ್ಲಾಗ್ತಾ ಇದೆ. ನಮ್ಮ ದೇಶದ ಪ್ರಧಾನಮಂತ್ರಿಗಳು ಲಸಿಕೆ ಉತ್ಸವಕ್ಕೆ ಕರೆ ಕೊಟ್ಟಿದ್ದಾರೆ. ಅರೆ ದುರಂತ, ಅವರು ಲಸಿಕೆ ಉತ್ಸವಕ್ಕೆ ಕರೆ ಕೊಟ್ಟಿರುವಾಗಲೇನೆ ಇವತ್ತು ಈ ದೇಶದಲ್ಲಿ ಸಾವಿನ ಉತ್ಸವ ನಡೀತಾ ಇದೆ. ಪ್ರತಿನಿತ್ಯ ಸಾಲಗಟ್ಟಿ ಅಂತ್ಯ ಸಂಸ್ಕಾರ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆ ಚಿತಾಗಾರದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಕಾರ್ಮಿಕರುಗಳಿಗೆ 11 ತಿಂಗಳಿಂದ ಸಂಬಳ ಕೊಟ್ಟಿಲ್ಲ. 24 ಗಂಟೆ ಕೆಲಸ ಮಾಡುವಂತ ಪರಿಸ್ಥಿತಿ ಇದೆ. ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡ್ತಿದ್ದಾರೆ. ಕೊನೆಗೆ ಸಾಮೂಹಿಕವಾಗಿ ಏನು ಶವಗಳನ್ನ ದಹನ ಮಾಡ್ತಕ್ಕಂಥ ಸಾಮೂಹಿಕ ಶವ ಸಂಸ್ಕಾರ ಸ್ಥಳಗಳನ್ನ ಗುಡಿಸುವಂತ ಕೆಲಸ ಮಾಡಿದ್ದಾರೆ. ನಿನ್ನೆ ಯಾವ ಸ್ಥಳವನ್ನ ಅವ್ರು ಗುಡಿಸಿದಾರೋ ಮಾಗಡಿ ರಸ್ತೆಯಲ್ಲಿ, ಅಲ್ಲಿ ಜನ ಪ್ರತಿಭಟನೆಗಳನ್ನ ಮಾಡಿದ್ದಾರೆ. ಯಾಕೆಂದ್ರೆ ಬೆಂಗಳೂರಿನ ಕಸವನ್ನು ತಗೊಂಡೋಗಲಾಗ್ತೀರಿ, ಇವತ್ತು ಬಂದು ಶವಗಳನ್ನು ಸುಡ್ತಾ ಇದ್ದೀರಿ, ನಮಗೆ ಯಾಕೆ ಸಂಕಟ ಕೊಡ್ತಾ ಇದ್ದೀರಿ ಅಂತ ಅಲ್ಲಿ ಜನ ಕೇಳ್ತಾ ಇದ್ದಾರೆ. ದುರಂತ ಎಂತದ್ದು ಅಂದ್ರೆ ಕರ್ನಾಟಕ ರಾಜ್ಯದ ಯಾವ ಕಂದಾಯ ಸಚಿವರಿದ್ದಾರೆ, ಬೆಂಗಳೂರು ದಕ್ಷಿಣದ ಲೋಕಸಭಾ ಸದಸ್ಯರಿದ್ದಾರೆ, ಇವರಿಬ್ರು ಕೂಡ ಮೊನ್ನೆ ಆ ಸಾಮೂಹಿಕ ಶವ ಸಂಸ್ಕಾರ ಸ್ಥಳವನ್ನ ಉದ್ಘಾಟನೆ ಮಾಡ್ಲಿಕ್ಕೆ ಅಂತ ಹೋಗಿದ್ದಾರೆ. ಇಂತ ಡಿಜನರೇಟೆಡ್ ಆದಂತ ಮಟ್ಟಕ್ಕೆ ಇವತ್ತು ಕರ್ನಾಟಕ ರಾಜ್ಯ ಬಿಜೆಪಿ ಸರ್ಕಾರ ಬಂದಿದೆ ಅನ್ನೋದು ನಾವು ನೋಡ್ಬೇಕಾಗ್ತದೆ. ಜನ ಸಂಕಷ್ಟದಲ್ಲಿರುವಾಗ ಅಲ್ಲಿ ಜನ ತಮ್ಮ ಬಂಧುಗಳ ಶವ ಸಂಸ್ಕಾರಕ್ಕೆ ಹೋಗಿದ್ದಂತವ್ರು ಇವರಿಗೆ ತರಾಟೆ ತಗೊಂಡ್ಮೇಲೆ ವಾಪಸ್ ಬಂದಿದ್ದಾರೆ. ಅಂದ್ರೆ ಸಾಮೂಹಿಕ ಶವ ಸಂಸ್ಕಾರದ ಸ್ಥಳಗಳನ್ನು ಉದ್ಘಾಟನೆ ಮಾಡೋ ಮಟ್ಟಕ್ಕೆ ಹೋಗಿದ್ದಾರೆ. ಇವತ್ತು ಬೆಡ್ಗಳಿಲ್ಲ, ಆಕ್ಸಿಜನ್ ಇಲ್ಲ, ರೆಮಿಡಿಸಿವಿರ್ ಔಷಧಿ ಇಲ್ಲ, ಅದೇ ರೀತಿಯಲ್ಲಿ ICU ಅಂತ ಇಲ್ವೇ ಇಲ್ಲ, ವೆಂಟಿಲೇಟರ್ಗಳು ಸಿಗೋದಿಲ್ಲ ಅನ್ನುವಂತ ಪರಿಸ್ಥಿತಿ. ನಿನ್ನೆ ಬೆಳಿಗ್ಗೆಯಿಂದಲೂ ಕೂಡ 73 ವರ್ಷದ ಒಬ್ಬ ಹೆಣ್ಣುಮಗಳು ತನ್ನ ಏನು ಕೋವಿಡ್ ಪಾಸಿಟಿವ್ ಆದ್ಮೇಲೆ ತನಗೆ BU ನಂಬರ್ ಬಂದಿಲ್ಲ ಅಂತ ಹೇಳಿ ಕಾದ್ ಕುಂತಿದ್ದು, ನಿನ್ನೆ ಆಕೆಯ ಆಕ್ಸಿಜನ್ ಸ್ಯಾಚುರೇಷನ್ ಲೆವೆಲ್ 79ಕ್ಕೆ ಬಂದಾಗ ಫೋನ್ ಮಾಡಿದ್ರೆ ಆಮೇಲೆ 2 ಗಂಟೆ ನಂತರ BU ನಂಬರ್ ಕಳಿಸ್ತಾರೆ. ನಿನ್ನೆ ಬೆಳಗ್ಗೆಯಿಂದ ಇವತ್ತರೆಗೂ ಕೂಡ ಆಕೆಗೆ ಬೆಡ್ ಸಿಕ್ಕಿಲ್ಲ. ಇವತ್ತಾಗಲೇ 73ಕ್ಕೆ ಬಂದಿದೆ. ಆಯಮ್ಮ ಏನ್ ಮಾಡ್ಬೇಕು? ಮೊನ್ನೆ ಮುಖ್ಯಮಂತ್ರಿಗಳು ಇವತ್ತು ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ, ನಿನ್ನೆ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ, ಮನೆಯಲ್ಲೇ ಇರಿ, ಲಾಕ್ ಡೌನ್ ಪಾಲಿಸ್ಬಿಟ್ಟು ಮನೆಯಲ್ಲೇ ಇದ್ದು ಕ್ಷೇಮವಾಗಿರ್ಲಿ ಅಂತ. ನಾವು ಕೇಳಬೇಕಾಗ್ತದೆ, ಮನೆಯಲ್ಲೇ ಇದ್ದು ಕ್ಷೇಮವಾಗಿರೋದು ಹೇಗೆ? ಕರೆಕ್ಟ್, ಆಯ್ತು, ನೀವ್ ಹೇಳುವಂತ ರೀತಿಯಲ್ಲಿ ಮನೇಲೇ ಇರೋಣ, ನೀವು ಲಾಕ್ ಡೌನ್ ಮಾಡಿದಿರಿ, ಆಯ್ತು ಒಪ್ಕೊಳ್ಳೋಣ. ಆದ್ರೆ ನೀವು ಮಾಡಿರುವಂತ ಕೆಲಸದಿಂದಾಗಿ ಮನೇಲೆ ಸಾವು ಬೇಕಾದಂತ ಸಂದರ್ಭ ಬಂದಿದೆಯಲ್ಲ, ಬೆಡ್ ಕೊಡ್ತಾ ಇಲ್ಲ, ನೀವು ICU ಕೊಡ್ತಾ ಇಲ್ಲ, ಆಕ್ಸಿಜನ್ ಕೊಡ್ತಾ ಇಲ್ಲ ಅನ್ನುವಂತ ಪ್ರಶ್ನೆಗಳಿದಾವೆ. ನಿನ್ನೆ ರಾಜ್ಯ ಉಚ್ಚ ನ್ಯಾಯಾಲಯ ರಾಜ್ಯ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಒಂದು ನಿರ್ದೇಶನವನ್ನು ಕೊಟ್ಟಿದೆ. ಏನಂತ? ಕರ್ನಾಟಕ ರಾಜ್ಯದಲ್ಲಿ ನೀವು 10,000 ರೆಮಿಡಿಸಿವಿರ್ ಇಂಜೆಕ್ಷನ್ ಗಳನ್ನ ಪ್ರತಿನಿತ್ಯ ಸರಬರಾಜು ಮಾಡಬೇಕು ಅಂತ. ಕರ್ನಾಟಕ ರಾಜ್ಯಕ್ಕೆ 821 ಟನ್ ಆಕ್ಸಿಜನ್ ಬೇಕಾಗ್ತದೆ. ಆದ್ರೆ 821 ಟನ್ ಆಕ್ಸಿಜನ್ಗಳ ಅಗತ್ಯ ಇರುವಂತ ಸಂದರ್ಭದಲ್ಲಿ, ನೀವು ಸರಬರಾಜು ಮಾಡ್ತಿರುವಂತ ಸಂದರ್ಭದಲ್ಲಿ ಇವತ್ತು 600 ಟನ್ ಆಕ್ಸಿಜನ್ಗಳ ಕೊರತೆ ಇದೆ ಕರ್ನಾಟಕ ರಾಜ್ಯಕ್ಕೆ. ಹೇಗೆ ಇದನ್ನು ನಿಭಾಯಿಸುವುದು? ಆಕ್ಸಿಜನ್ಗಳನ್ನ ಕೊಡೋದಿಲ್ಲ, ಹಾಸಿಗೆಗಳನ್ನ ಕೊಡೋದಿಲ್ಲ, ಔಷಧಿಯನ್ನ ಕೊಡೋದಿಲ್ಲ. ಮೇ 1ನೇ ತಾರೀಕಿಂದ, ನಾಳೆಯಿಂದ 18 ವರ್ಷದಿಂದ 45 ವರ್ಷದವ್ರಿಗೆ ಲಸಿಕೆಯನ್ನ ಹಾಕ್ತಿವಿ ಅಂತ ಹೇಳ್ಬಿಟ್ಟು ಹೇಳಿದ್ರಿ. ಈಗ ಲಸಿಕೆ ಬರ್ಲಿಲ್ಲ, ಹಾಗಾಗಿ ಅದು ಮುಂದೂಡಿದಿರಿ. 18ನೇ ತಾರೀಕು ಹಾಕ್ತಿವಿ ಅಂತ ಒಬ್ರು ಹೇಳ್ತಾರೆ, ಇಲ್ಲ ಮೇ ಕೊನೆವರೆಗೂ ಕೂಡ ಮುಂದೂಡಿದೀವಿ ಅಂತ ಇನ್ನೊಬ್ರು ಹೇಳ್ತಾರೆ. ಅಂದ್ರೆ ಇಷ್ಟು ದೊಡ್ಡ ಪ್ರಮಾಣದ ಸೋಂಕು ಹರಡ್ತಾ ಇರುವಂತ ಸಂದರ್ಭದಲ್ಲಿ ನೀವು ಲಸಿಕೆಯನ್ನ ಹಾಕೋದು ಕೂಡ ಮುಂದೂಡ್ತೀವಿ ಅಂತ ಹೇಳಿದ್ರೆ ಹೇಗೆ ಅನ್ನುವಂತ ಪ್ರಶ್ನೆ ಇದೆ. ಹಿಂದೆಲ್ಲ ಏನ್ ಹೇಳ್ತಿದ್ವಿ? ಕೋಮಾರ್ಬಿಟೈಟಿಸ್ ಇದ್ದಂತ ಸಕ್ಕರೆ ಕಾಯಿಲೆನೋ, ಹೃದಯ ಕಾಯಿಲೆನೋ ಅಥವಾ ಕಿಡ್ನಿ ಕಾಯಿಲೆನೋ, ಈ ರೀತಿಯಾದಂತ ಕಾಯಿಲೆಗಳಿದ್ದಂತವ್ರಿಗೆ ಈ ಸೋಂಕು ಹರಡ್ತದೆ. ಹಾಗಾಗಿ 60 ವರ್ಷ ಮೇಲ್ಪಟ್ಟಂತವ್ರು, 10 ವರ್ಷದೊಳಗಡೆ ಇರುವಂತವ್ರು ಹೊರಗಡೆ ಬರಬೇಡಿ ಅಂತ ಹೇಳ್ತಿದ್ವಿ. ಆದ್ರೆ ಈಗೇನ್ ನಾವು ನೋಡ್ತಾ ಇದೀವಿ? ಯುವ ಜನ ಇವತ್ತು ಕೋವಿಡ್ಗೆ ಸೋಂಕಿತರಾಗ್ತಿದ್ದಾರೆ, ಮಾತ್ರ ಅಲ್ಲ ಸಾವಿಗೀಡಾಗ್ತಿದ್ದಾರೆ ಎನ್ನುವಂತ ಸಂದರ್ಭವನ್ನು ನೋಡ್ತಿದ್ದೀವಿ. ಅಂತ ಒಂದು ಸಂದರ್ಭದಲ್ಲಿ ನೀವು 18ನೇ ವಯಸ್ಸಿನ ನಂತರ ಹಾಕ್ಬೇಕಾಗಿದ್ದ ಲಸಿಕೆಯನ್ನ ಮುಂದೂಡ್ತೀರಿ ಅಂತ ಹೇಳಿದ್ರೆ ನಿಮ್ಮ ಸನ್ನದ್ಧತೆ ಹೇಗಿದೆ ಅನ್ನೋದು ತೋರಿಸ್ತದೆ. ಹೈಕೋರ್ಟ್ ಪದೇ ಪದೇ ನಿಮ್ಮ ತಲೆ ಮೇಲೆ ಕುಂತು ಇವತ್ತು ನಿಮಗೆ ಚೀಮಾರಿಗಳನ್ನ ಹಾಕಿದ್ರು ಕೂಡ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಇಲ್ಲ ಅನ್ನುವಂತ ಪರಿಸ್ಥಿತಿ ನಾವು ನೋಡ್ತಾ ಇದ್ದೀವಿ. ಅಷ್ಟು ಮಾತ್ರ ಅಲ್ಲ, ಕೇಂದ್ರ ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ಒಂದು ದೊಡ್ಡ ರೀತಿಯಾದಂತ ದ್ರೋಹವನ್ನ ಮಾಡ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗುದಿಲ್ಲ. ಯಾಕೆ?
ನೋಡಿ, ಏಪ್ರಿಲ್ 21ನೇ ತಾರೀಕಿಂದ 30ನೇ ತಾರೀಕು ಕರ್ನಾಟಕ ರಾಜ್ಯಕ್ಕೆ ಕೇಂದ್ರ ಸರ್ಕಾರ ಕಳಿಸಿರುವಂತ ರೆಮಿಡಿಸಿವಿರ್ ಇಂಜೆಕ್ಷನ್ ಎಷ್ಟಪ್ಪ ಅಂದ್ರೆ 25,352. ಆದ್ರೆ ಅದೇ ಗುಜರಾತ್ಗೆ 1,63,559 ಕಳಿಸ್ತೀರಿ. ಛತ್ತೀಸ್ಗಢಗೆ 48,250 ಕಳಿಸ್ತೀರಿ. ಅಲ್ಲಿ ಎಷ್ಟಿದಾವೆ ಪ್ರಕರಣಗಳು, ಸಕ್ರಿಯ ಪ್ರಕರಣಗಳು? ಕರ್ನಾಟಕದಲ್ಲಿ ಎಷ್ಟಿದಾವೆ ಸಕ್ರಿಯ ಪ್ರಕರಣಗಳು? ಕರ್ನಾಟಕದಲ್ಲಿ ನಿನ್ನೆ 35,000 ಸಕ್ರಿಯ ಪ್ರಕರಣಗಳಿದಾವೆ. ಆದ್ರೆ ಗುಜರಾತ್ ನಲ್ಲಿ ಎಷ್ಟಿದಾವೆ? 15,000 ದಾಟಿಲ್ಲ. ಛತ್ತೀಸ್ಗಢದಲ್ಲಿ ಎಷ್ಟಿದಾವೆ? 10,000 ದಾಟಿಲ್ಲ. ಆದ್ರೆ ಸಕ್ರಿಯ ಪ್ರಕರಣಗಳ ಸಂಖ್ಯೆ ಕಮ್ಮಿ ಇರುವಂತ ರಾಜ್ಯಗಳಿಗೆ ಅಲ್ಲಿ ನಿಮ್ಮ ಬಿಜೆಪಿ ಸರ್ಕಾರ ಇದೆ, ಇಲ್ಲೂ ನಿಮ್ದೇ ಬಿಜೆಪಿ ಸರ್ಕಾರ ಇದೆ. ಆದ್ರೂ ಕೂಡ ಕರ್ನಾಟಕಕ್ಕೆ ಈ ರೀತಿಯಾದ ಮಲತಾಯಿ ಧೋರಣೆಯನ್ನ ನೀವು ಮಾಡ್ತಿದ್ದೀರಿ ಯಾಕೆ ಅನ್ನುವಂತ ಪ್ರಶ್ನೆಯನ್ನ ಇವತ್ತು ನಾವು ಜನ ಕೇಳ್ತಿದ್ದಾರೆ, ನಾವು ಕೇಳ್ತಿರೋದಲ್ಲ ಅನ್ನುವಂತ ಪ್ರಶ್ನೆ ನಾವು ನೋಡ್ತೀವಿ. ಸೊ ಇಂಥ ಒಂದು ಸಂದರ್ಭದಲ್ಲಿ ಈ ರೀತಿಯಾದಂತ ಪರಿಸ್ಥಿತಿಗೆ ಕರ್ನಾಟಕ ರಾಜ್ಯವನ್ನ ದೂಡಿರುವಂತದ್ದು ಯಾಕಪ್ಪ ಅಂತ ಹೇಳಿದ್ರೆ, ಕರ್ನಾಟಕ ರಾಜ್ಯ ಸರ್ಕಾರ ಈ ಮುನ್ನೆಚ್ಚರಿಕೆಯನ್ನು ವಹಿಸ್ತಿಲ್ಲ. ಏನು ರಾಜ್ಯ ಸರ್ಕಾರದ ಬಜೆಟ್ ಅನ್ನ ಮಂಡನೆ ಮಾಡಿದ್ರಿ, ಅವಾಗ ಸಿಪಿಎಂ ಪಕ್ಷವಾಗಿ ಎಲ್ಲರೂ ಕೂಡ ಕೇಳಿದ್ವಿ ನಾವೇನಂತ, ನೋಡಿ ನೀವು ಈ ಬಾರಿಯ ಬಜೆಟ್ ಅನ್ನ ಕರ್ನಾಟಕ ರಾಜ್ಯದ ಆರೋಗ್ಯಕ್ಕೆ, ವೈದ್ಯಕೀಯ ವ್ಯವಸ್ಥೆಯನ್ನ ಬಲಪಡಿಸಲಿಕ್ಕೆ, ಅದರಲ್ಲೂ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಯನ್ನು ಬಲಪಡಿಸಲಿಕ್ಕೆ ಅಂತೇಳಿ ಹೆಚ್ಚು ಮೀಸಲಿಡಬೇಕು ಅಂತ. ಆದ್ರೆ ನೀವು ಮೀಸಲಿರಲಿಲ್ಲ. ಬಿಬಿಎಂಪಿ ಬಜೆಟ್ ಮಾಡ್ಬೇಕಾದ್ರೆ ಮೀಸಲಿರಲಿಲ್ಲ. ಕಳೆದ ವರ್ಷ ಬಿಬಿಎಂಪಿಗೆ ಕೋವಿಡ್ ನಿರ್ವಹಣೆಗೆ ಅಂತ ಕೊಟ್ಟಿರುವಂತದ್ದು 360 ಕೋಟಿ. ಆದ್ರೆ ಈ ಬಾರಿ ಬಜೆಟ್ ಮಂಡನೆ ಮಾಡುವಾಗ ಕೋವಿಡ್ ನಿರ್ವಹಣೆಗೆ ಅಂತೇಳಿ ಬಿಬಿಎಂಪಿಗೆ ಕೊಟ್ಟದ್ದು, ಬೆಂಗಳೂರು ಮಹಾನಗರ ಪಾಲಿಕೆ ಕೊಟ್ಟದ್ದು ನೀವು 160 ಕೋಟಿ. 2ನೇ ಅಲೆ ಬರ್ತದೆ ಅಂತೇಳಿ ಗೊತ್ತಿದ್ದು ಕೂಡ ನವೆಂಬರ್ 11ನೇ ತಾರೀಕಿನೇ ನಿಮಗೆ ಟೆಕ್ನಿಕಲ್ ಅಡ್ವೈಸರ್ ಕಮಿಟಿ ರಿಪೋರ್ಟ್ ಕೊಟ್ಟಿದ್ರು ಕೂಡ ಈ ರೀತಿಯಾದಂತ ಪ್ರಶ್ನೆ ಮಾಡಿದ್ರು. ಅಷ್ಟು ಮಾತ್ರ ಅಲ್ಲ, ಈ ರೀತಿಯಾದ ಸಂಕಷ್ಟದ ಸಂದರ್ಭದಲ್ಲಿ ಇಡೀ ಕರ್ನಾಟಕ ರಾಜ್ಯ ಇರುವಾಗ, ಕಳೆದ ವರ್ಷದ ಅನುಭವ ನಿಮ್ಮ ಹತ್ರ ಇರುವಾಗ, ತಿರುಪತಿಲಿ ಹೋಗಿ ನೀವು ಗೆಸ್ಟ್ ಹೌಸ್ ಕಟ್ಟಲಿಕ್ಕೆ 200 ಕೋಟಿ ರೂಪಾಯಿ ಖರ್ಚು ಮಾಡ್ತೀರಿ, ಶಂಕುಸ್ಥಾಪನೆ ಮಾಡ್ತೀರಿ. ದೆಹಲಿಲಿ ಹೋಗಿ 300 ಕೋಟಿ ರೂಪಾಯಿ ಖರ್ಚು ಮಾಡಿ ಕರ್ನಾಟಕ ಭವನದ ಅನೆಕ್ಷರ್ ಬಿಲ್ಡಿಂಗ್ ಗಳನ್ನ ಕಟ್ಲಿಕ್ಕೆ ಮುಂದಾಗ್ತೀರಿ. ರಾಜ್ಯದಲ್ಲಿ ಒಕ್ಕಲಿಗರಿಗೆ ಒಂದು ನಿಗಮ ಸ್ಥಾಪನೆ ಮಾಡ್ತೀರಿ, ಲಿಂಗಾಯತರಿಗೆ ಒಂದು ನಿಗಮ ಸ್ಥಾಪನೆ ಮಾಡ್ತೀರಿ, ಮರಾಠಿಗರಿಗೆ ಒಂದು ನಿಗಮ ಸ್ಥಾಪನೆ ಮಾಡ್ತೀರಿ, ಬ್ರಾಹ್ಮಣರ ನಿಗಮಕ್ಕೆ ಒಂದಿಷ್ಟು ದುಡ್ಡು ಕೊಡ್ತೀರಿ. ಎಲ್ಲ ಸೇರಿ ಸಾವಿರಾರು ಕೋಟಿ ರೂಪಾಯಿಗಳನ್ನ ಜಾತಿವಾರು ನಿಗಮಗಳನ್ನ ಮಾಡಿ ದುಡ್ಡು ಕೊಡ್ತೀರಿ. ಅದೇ ಸಾವಿರಾರು ಕೋಟಿ ರೂಪಾಯಿಗಳನ್ನ ನೀವು ಆಸ್ಪತ್ರೆ ಮಾಡಿದ್ರೆ ಒಕ್ಕಲಿಗರು ಉಳಿತಿದ್ರು, ಲಿಂಗಾಯತರು ಉಳಿತಿದ್ರು, ದಲಿತರು ಉಳಿತಿದ್ರು, ಅಲ್ಪಸಂಖ್ಯಾತರು ಉಳಿತಿದ್ರು, ಎಲ್ಲರೂ ಉಳಿತಿದ್ರು. ಆ ದುಡ್ಡು ಇಟ್ಕೊಂಡು ಏನ್ ಮಾಡ್ತೀರಿ? ಅಂದ್ರೆ ಬಿಜೆಪಿ ಸರ್ಕಾರದ ಆದ್ಯತೆ ಏನಿತ್ತಪ್ಪ ಅಂದ್ರೆ ಜನರ ಆರೋಗ್ಯ ಅಲ್ಲ, ಜನರಿಗೆ ವೈದ್ಯಕೀಯ ನೆರವನ್ನು ಕೊಡೋದಲ್ಲ, ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಯನ್ನು ಬಲಪಡಿಸೋದಲ್ಲ, ಬದಲಾಗಿ ತಮ್ಮ ರಾಜಕೀಯಕ್ಕಾಗಿ, ತಮ್ಮ ಮತ ಬ್ಯಾಂಕ್ಗಾಗಿ ಇವತ್ತು ಜಾತಿವಾರು ನಿಗಮಗಳನ್ನ ಸ್ಥಾಪನೆ ಮಾಡಿ ಅವ್ರಿಗೆ ಹಣ ಕೊಡುವಂಥದ್ದು, ಜನರನ್ನ ಜಾತಿ ಆಧಾರದಲ್ಲಿ ಭಾಗ ಮಾಡುವಂಥದ್ದು. ಸೊ ಈ ರೀತಿಯಾದಂತ ನಿಮ್ಮ ರಾಜಕೀಯ ಹಿತಾಸಕ್ತಿಗಾಗಿ ಜನರನ್ನು ವಿಭಜನೆ ಮಾಡ್ಲಿಕ್ಕೆ ಹೊರಟಂತ ಕಾರಣದಿಂದಾಗಿ ಇವತ್ತು ನಾವು ಕರ್ನಾಟಕದ ರಾಜ್ಯದ ಜನ ದಿನನಿತ್ಯ ಸಾವಿನ ಸೂತಕದಲ್ಲಿದ್ದೇವೆ. ದಿನನಿತ್ಯ ತಮ್ಮ ಬಂಧುಗಳನ್ನ ಕಳ್ಕೊಂಡು ಕಣ್ಣೀರಿಡ್ತಕ್ಕಂಥ ಪರಿಸ್ಥಿತಿ ಇದೆ. ಇಡೀ ರಾತ್ರಿ ಎಲ್ಲ ಅಲ್ದ್ರೂ ಕೂಡ ಆಂಬುಲೆನ್ಸ್ ಸಿಗೋದಿಲ್ಲ, ಆಸ್ಪತ್ರೆ ಸಿಗೋದಿಲ್ಲ. 800 ಜನ ಇವತ್ತು ಆಂಬುಲೆನ್ಸ್ ಗಳಲ್ಲಿ ಬೆಡ್ಗಳಿಗೋಸ್ಕರ ಕಾಯ್ತಾ ಇದ್ದಾರೆ ಅನ್ನುವಂತ ಪರಿಸ್ಥಿತಿಯನ್ನ ನಾವು ನೋಡ್ತಾ ಇದ್ದೀವಿ. 400 ಜನ ಇವತ್ತು ಐಸಿಯು ಬೆಡ್ಗಳಿಗೋಸ್ಕರ ಈಗಾಗಲೇ ಬೆಡ್ ಸಿಕ್ಕಿರುವಂತ ಕಾಯ್ತಾ ಇದ್ದಾರೆ. ಕಳೆದ ವರ್ಷ ನೀವು ಬೆಂಗಳೂರು ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರ್ ಅಲ್ಲಿ 10,000 ಹಾಸಿಗೆಗಳ ಕೋವಿಡ್ ಕೇರ್ ಸೆಂಟರ್ ಮಾಡಿದ್ರಿ, 100 ಕೋಟಿ ರೂಪಾಯಿ ಖರ್ಚು ಮಾಡಿದ್ರಿ. ಏನಾಯ್ತದು? ಎಲ್ಗೋದ್ವು ಹಾಸಿಗೆಗಳು, ಎಲ್ಗೋದ್ವು ಅಲ್ಲಿದ್ದಂತ ಎಲ್ಲ ವ್ಯವಸ್ಥೆಗಳು, ಏನ್ ಮಾಡಿದ್ರಿ ಅದನ್ನ? ಕಳೆದ ವರ್ಷ ಈ ರೀತಿ ನೀವು ಒಬ್ಬರನ್ನ ಕೋವಿಡ್ ಪಾಸಿಟಿವ್ ಅಂತ ಐಡೆಂಟಿಫೈ ಮಾಡಿದ ನಂತರ ಅವ್ರ ಮನೆಗಳನ್ನ ನೀವು ಸೀಲ್ ಡೌನ್ ಮಾಡ್ತಿದ್ರಿ, ಏರಿಯಾಗಳನ್ನ ಸೀಲ್ ಡೌನ್ ಮಾಡ್ತಿದ್ರಿ, ಮನೆ ಮುಂದೆ ನೋಟಿಸ್ ಗಳನ್ನ ಹಾಕ್ತಿದ್ರಿ. ಈ ವರ್ಷ ಅವು ಯಾವುದೂ ಇಲ್ಲ. ಇವತ್ತು ಎಷ್ಟು ಜನ ಆಸ್ಪತ್ರೆಗಳಲ್ಲಿದ್ದಾರೋ ಅದರ 100ರಷ್ಟು ಜನ ಅಥವಾ 90% ಇವತ್ತು ಮನೆಗಳಲ್ಲಿ ಮನೆ ಆರೈಕೆ ಅಂತಿದ್ದಾರೆ. ಒಂದ್ಸಲಿ ನಿಮ್ಗೆ ಕೋವಿಡ್ ಪಾಸಿಟಿವ್ ಆಗಿದೆ ಅಂತ ಹೇಳೋದು ಬಿಟ್ರೆ ಆ ನಂತರ ಮತ್ತೆ ಅವ್ರ ಮನೆಗಳಿಗೆ ಯಾವುದೇ ರೀತಿಯಂತ ಫೋನು ಬರೋದಿಲ್ಲ, ಔಷಧಿನೂ ಬರೋದಿಲ್ಲ, ಏನ್ ಮಾಡ್ಬೇಕು ಅನ್ನೋದು ಹೇಳೋದಿಲ್ಲ ಅನ್ನೋ ರೀತಿಯಲ್ಲಿ ಇವತ್ತು ಮನೆ ಆರೈಕೆಯಲ್ಲಿ ಇರ್ತಕ್ಕಂಥ ಕೋವಿಡ್ ಸೋಂಕಿತರು ಇವತ್ತು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಈ ರೀತಿಯಾದ ಪರಿಸ್ಥಿತಿಯಲ್ಲಿ ಬಹಳ ತಡವಾಗಿ ನೀವು ಎಚ್ಚರಿಕೆಯನ್ನು ವಹಿಸಕ್ಕೆ ಶುರು ಮಾಡಿದ್ರಿ. ನೀವು ಎಚ್ಚರಿಕೆ ವಹಿಸ್ತಿಲ್ಲ, ಹಾಗಾಗಿ ಅವ್ಯವಸ್ಥೆ ಆಗರವಾಗಿ ಇವತ್ತು ಇಡೀ ವ್ಯವಸ್ಥೆ ಕುಸಿದು ಬಿದ್ದಿರುವಂತದ್ದು ನಾವು ನೋಡ್ತಾ ಇದ್ವಿ. ಖಾಸಗಿ ಆಸ್ಪತ್ರೆಗಳ ಹತ್ರ ನೀವು ಬೆಡ್ಗಳನ್ನು ತಗೊಳ್ಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ವಿ, ವ್ಯವಸ್ಥೆಗಳನ್ನು ಮಾಡ್ಕೊಳ್ಳಿ ಅಂತ ಹೇಳಿದ್ವಿ. ಆದ್ರೆ ನೀವು ಕೇಳಲಿಲ್ಲ. ಸಿ.ಟಿ. ರವಿ ಹೇಳ್ತಾರೆ, ನಾವು ಈ ಪ್ರಶ್ನೆಗಳನ್ನ ಏನಾರ ಎತ್ತಿದ್ರೆ ಅವ್ರು ಹೇಳ್ತಾರೆ ರಾಜಕೀಯ ಮಾಡ್ತಿದ್ವಿ, ರಾಜಕೀಯ ಮಾಡೋ ಪ್ರಶ್ನೆ ಪರಿಸ್ಥಿತಿ ಅಲ್ಲ ಅಂತ. ರೆಮಿಡಿಸಿವಿಯರ್ ನ ಗುಜರಾತ್ ಜಾಸ್ತಿ ಕೊಡ್ತೀರಿ ಇಂಜೆಕ್ಷನ್ ಗಳನ್ನ, ಛತ್ತೀಸ್ಗಢ ಜಾಸ್ತಿ ಕೊಡ್ತೀರಿ, ಕರ್ನಾಟಕಕ್ಕೆ ಕೊಡೋದಿಲ್ಲ. ರಾಸಾಯನಿಕ ಮತ್ತೆ ಖಾತೆಯ ಸಚಿವರು ಇವತ್ತು ಕರ್ನಾಟಕ ರಾಜ್ಯದವರೇ ಸದಾನಂದ ಗೌಡ್ರು ಇದ್ದಾರೆ.
ಆದ್ರೂ ಕೂಡ ಕರ್ನಾಟಕ ರೆಮಿಡಿಸಿವಿರ್ ಇಂಜೆಕ್ಷನ್ ಬರೋದಿಲ್ಲ. ಇದು ಯಾರು ರಾಜಕೀಯ ಮಾಡ್ತಿರೋದು? ಬಿಜೆಪಿಯವರು ರಾಜಕೀಯ ಮಾಡ್ತಿದ್ರೆ ನೀವು. ವಿರೋಧ ಪಕ್ಷಗಳು ಜನರ ಸಾವಿನಿಂದ ಜನರನ್ನು ಉಳಿಸಿ ಅಂತ ಹೇಳಿದ್ರೆ, ಜನರನ್ನು ರಕ್ಷಣೆ ಮಾಡಿ ಅಂತ ಹೇಳಿದ್ರೆ ರಾಜಕೀಯ ಮಾಡ್ತೀರಿ ಅನ್ನುವಂತ ಮಾತನ್ನು ನೀವು ಆಡ್ತೀರಿ. ಸೊ ಇಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ನಾವು ನಿಂತಿದ್ದೀವಿ. ಸೊ ಹಾಗಾಗಿ ಈ ಪರಿಸ್ಥಿತಿಯಲ್ಲಿ ಇವತ್ತು ಸಿಪಿಎಂ ಪಕ್ಷ ಜೀವ ಉಳಿಸಿ ಪರಿಹಾರ ಒದಗಿಸಿ ಅನ್ನುವಂತ ಅಭಿಯಾನಕ್ಕೆ ಕರೆಯನ್ನ ಕೊಡ್ಬೇಕಾಗಿ ಬಂದಿದೆ. ಈ ಕರೆಯನ್ನ ಕೊಡುವಾಗ್ಲೇನೆ ನಾವು ಇನ್ನೊಂದು ಪ್ರಶ್ನೆಯನ್ನು ಕೂಡ ಅವ್ರು ಕೇಳ್ತಾ ಇದ್ದೀವಿ. ಈಗಲೂ ಕಾಲ ಮಿಂಚಿಲ್ಲ. ಆಕ್ಸಿಜನ್ ಪ್ಲಾಂಟ್ ಗಳನ್ನ ಎಲ್ಲಾ ಆಸ್ಪತ್ರೆಗಳಲ್ಲೂ ಕೂಡ ಸ್ಥಾಪನೆ ಮಾಡ್ಲಿಕ್ಕೆ ಬೇಕಾದಂತ ರೀತಿಯಲ್ಲಿ ಕೇಂದ್ರ ಸರ್ಕಾರ ಅನುಮತಿ ಕೊಡಬೇಕು. ಲಸಿಕೆಯನ್ನ ತಯಾರು ಮಾಡ್ಲಿಕ್ಕೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಸಾರ್ವಜನಿಕ ಏನು ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರೀಸ್ ಇದೆ, ಕರ್ನಾಟಕ ಆಂಟಿಬಯೋಟಿಕ್ ಈ ರೀತಿಯಾದಂತದ್ದು ಅಂತ ಅದಕ್ಕೆ ಅನುಮತಿಯನ್ನ ಕೊಟ್ಟು ಅಲ್ಲಿ ಉತ್ಪಾದನೆಯನ್ನ ಮಾಡಿಸ್ಬೇಕು. ಬೆಂಗಳೂರಿನಿಂದ ಕರ್ನಾಟಕದಿಂದ 10,000ಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳು ಪ್ರಧಾನ ಮಂತ್ರಿ ಕೇರ್ಸ್ ನಿಧಿಗೆ ಬಂದಿದೆ. ಪ್ರಧಾನ ಮಂತ್ರಿ ಕೇರ್ಸ್ ನಿಧಿಗೆ ಈ ಹಣ ಬಂದಿರುವಾಗ ಪ್ರಧಾನ ಮಂತ್ರಿ ಕೇರ್ಸ್ ನಿಧಿಯಿಂದ ಏನ್ ಕೊಟ್ಟಿದ್ರಿ ಕರ್ನಾಟಕಕ್ಕೆ ನೀವು? ನಮಗ್ ಬೇಕಾದಂತ ಆಕ್ಸಿಜನ್ ಕೊಡ್ತಾ ಇಲ್ಲ, ನಮಗ್ ಬೇಕಾದಂತ ಔಷಧಿ ಕೊಡ್ತಾ ಇಲ್ಲ, ನಮಗ್ ಬೇಕಾದಂತ ಲಸಿಕೆ ಕೊಡ್ತಾ ಇಲ್ಲ ನೀವು. ಮಾತ್ರ ಅಲ್ಲ, ಮೊದಲು ನೀವು ಲಸಿಕೆಯನ್ನು ಕೊಟ್ಟಂತವ್ರು ನಂತರ ಹೇಳ್ತೀರಿ ರಾಜ್ಯ ಸರ್ಕಾರಗಳು ಅವರೇ ಖರೀದಿ ಮಾಡ್ಕೊಳ್ಬೇಕು ಅಂತ. ರಾಜ್ಯ ಸರ್ಕಾರಗಳು ಅವರೇ ಖರೀದಿ ಮಾಡ್ಕೊಳ್ಬೇಕು ಅಂತ ನೀವ್ ಹೇಳಿದ್ಮೇಲೆ ಕೋವಿಶೀಲ್ಡ್ ಅನ್ನು ತಯಾರು ಮಾಡ್ತಕ್ಕಂಥ ಕಂಪನಿ ಹೇಳ್ತದೆ ಕೇಂದ್ರ ಸರ್ಕಾರ ಖರೀದಿ ಮಾಡಕ್ಕಾದ್ರೆ 150 ರೂಪಾಯಿ, ರಾಜ್ಯ ಸರ್ಕಾರ ಖರೀದಿ ಮಾಡಕ್ಕಾದ್ರೆ 600 ರೂಪಾಯಿ, ಖಾಸಗಿಯವ್ರು ಖರೀದಿ ಮಾಡಕ್ಕಾದ್ರೆ 600 ರೂಪಾಯಿ, ರಾಜ್ಯ ಸರ್ಕಾರ 400 ರೂಪಾಯಿ ಅಂತ. ಕೋವ್ಯಾಕ್ಸಿನ್ ಅವ್ರು ಹೇಳ್ತಾರೆ ಕೇಂದ್ರ ಸರ್ಕಾರಕ್ಕೆ 150 ರೂಪಾಯಿ, ರಾಜ್ಯ ಸರ್ಕಾರಕ್ಕೆ 600 ರೂಪಾಯಿ, ಖಾಸಗಿ ಆಸ್ಪತ್ರೆಗಳು ಖರೀದಿ ಮಾಡ್ಬೇಕು ಅಂದ್ರೆ 1,200 ರೂಪಾಯಿ. ಯಾವ ನ್ಯಾಯ ಇದು? ಬಹುಶಃ ನಮ್ಮ ಪ್ರಧಾನ ಮಂತ್ರಿಗಳು ಜಪಾನ್ಗೆ ಹೋದಾಗ ಹೇಳಿದ್ರಲ್ಲ, ನನ್ನ ರಕ್ತದಲ್ಲಿದೆ ವ್ಯಾಪಾರ ವ್ಯವಹಾರ ಅಂತ. ಜನರ ಸಾವಿನ ಸಂದರ್ಭದಲ್ಲೂ ಕೂಡ ನಿಮ್ಮ ರಕ್ತದಲ್ಲಿರ್ತಕ್ಕಂಥ ವ್ಯಾಪಾರ ವ್ಯವಹಾರವನ್ನ ಕೇವಲ ಪ್ರಧಾನ ಮಂತ್ರಿಗಳು ಮಾತ್ರ ಅಲ್ಲ, ಇಡೀ ಬಿಜೆಪಿಯ ಎಲ್ಲ ಒಟ್ಟಾರೆಯಾದಂತ ಸರ್ಕಾರಗಳು ತೋರಿಸ್ತಿದಾವೆ ಅನ್ನುವಂತ ಸಂದರ್ಭವನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಇವತ್ತು ನಾವು ಕೇಳ್ತಾ ಇದ್ದೇವೆ, ಜೀವ ಉಳಿಸಿ ಪರಿಹಾರ ಒದಗಿಸಿ ಎನ್ನುವಂತ ಅಭಿಯಾನದಲ್ಲಿ ನಾವು ಕೇಳ್ತಿದ್ವಿ ಪ್ರಧಾನ ಮಂತ್ರಿ ಕೇರ್ಸ್ ನಿಧಿಯ ಲೆಕ್ಕ ಕೊಡಿ. ಪ್ರಧಾನ ಮಂತ್ರಿ ಕೇರ್ಸ್ ನಿಧಿಯ ಲೆಕ್ಕ ಕೊಡಿ. ಬೆಂಗಳೂರಿನಿಂದ ಎಷ್ಟು ಹಣ ಬಂದಿದೆ ನಿಮಗೆ? ಕರ್ನಾಟಕದಿಂದ ಎಷ್ಟು ಹಣ ಬಂದಿದೆ ನಿಮಗೆ? ಹಿಂದೆ ಅನೇಕ ಜನ ನಮ್ಮ ಕಾರ್ಮಿಕರು, ನಮ್ಮ ಜನ ಇವತ್ತು ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ ಹಣ ಕೊಡ್ಲಿಕ್ಕೆ ಹೋದಾಗ ಅದನ್ನ ನೀವು ಇನ್ಕಮ್ ಟ್ಯಾಕ್ಸ್ ವ್ಯಾಪ್ತಿಯಿಂದ ರಿಯಾಯಿತಿ ಇದನ್ನ ತೆಗೆದಾಕಿದ್ರಿ. ತೆಗೆದಾಕ್ಬಿಟ್ಟು ಪ್ರಧಾನ ಮಂತ್ರಿ ಕೇರ್ಸ್ ನಿಧಿಗೆ ದುಡ್ಡು ಕೊಟ್ಟರು ಮಾತ್ರನೇ ಅದು ಇನ್ಕಮ್ ಟ್ಯಾಕ್ಸ್ ನಿಧಿಯಿಂದ ಆಚೆ ಇರ್ತದೆ ಅಂತ ಹೇಳಿದ್ರೆ, ಪರಿಣಾಮ ನಮ್ಮ ಅನೇಕ ಜನ ನಿಮಗ್ ಕೊಟ್ರು, ನಿಮ್ಮಲ್ಲಿ ನಂಬಿಕೆ ಇಟ್ಟು ವಿಶ್ವಾಸ ಇಟ್ಟು ನೀವು ಮಾಡಿದ್ದೇನೋ. ಮತ್ತೆ ಕರ್ನಾಟಕಕ್ಕೆ ಏನೇನ್ ಸಿಗ್ಬೇಕಾಯ್ತೋ ಕಾನೂನು ರೀತಿಯಲ್ಲಿ ಅದು ಕೊಡ್ಲಿಲ್ಲ. ಮಾತ್ರ ಅಲ್ಲ, ಇಡೀ ದೇಶದ ಯಾವುದೇ ಜನಗಳಿಗೂ ನೀವು ಕೊಡ್ಲಿಲ್ಲ ಅನ್ನುವಂಥ ಸಂದರ್ಭವನ್ನು ಇವತ್ತು ನಾವು ನೋಡ್ತಾ ಇದ್ದೀವಿ. ಸೊ ಹಾಗಾಗಿ ಎಲ್ಲರಿಗೂ ಉಚಿತವಾದಂತ ಲಸಿಕೆ ಸಿಗ್ಬೇಕು. ಲಸಿಕೆಯನ್ನ ಕೇಂದ್ರ ಸರ್ಕಾರವೇ ಖರೀದಿ ಮಾಡಿಕೊಡ್ಬೇಕು. ಈ ದೇಶದ ಇತಿಹಾಸದಲ್ಲಿ ಆರಂಭದಿಂದ ಇವತ್ತರೆಗೂ ಕೂಡ 70 ವರ್ಷಗಳ ಕಾಲ ಸ್ವತಂತ್ರ ಭಾರತದಲ್ಲಿ ಎಲ್ಲಾ ಲಸಿಕೆಗಳನ್ನು ಕೂಡ ಸಾರ್ವತ್ರಿಕವಾಗಿ ಉಚಿತವಾಗಿ ಕೊಡಲಾಗಿದೆ ಕೇಂದ್ರ ಸರ್ಕಾರದಿಂದ. ಇದೇ ಮೊಟ್ಟ ಮೊದಲ ಬಾರಿಗೆ ಲಸಿಕೆಯನ್ನ ರಾಜ್ಯ ಸರ್ಕಾರ ಖರೀದಿ ಮಾಡಬೇಕು ಅಂತ ಹೇಳ್ತಿದ್ದೀರಿ. ಖಾಸಗಿ ಆಸ್ಪತ್ರೆಗಳಲ್ಲಿ ದುಡ್ಡು ಕೊಟ್ಟು ತಗೊಳ್ಬೇಕು ಅಂತ ಹೇಳ್ತಿದ್ದೀರಿ. ಕೇಂದ್ರ ಸರ್ಕಾರ ಹೇಳ್ಬಿಟ್ಟಿದೆ ಖಾಸಗಿ ಆಸ್ಪತ್ರೆಗಳಲ್ಲಿ 18ರಿಂದ 45 ವರ್ಷದ ವಯಸ್ಸಿನ ಜನಕ್ಕೆ ಕೊಡುವಂತ ಲಸಿಕೆ ಕೇವಲ ಖಾಸಗಿ ಆಸ್ಪತ್ರೆಗಳಲ್ಲಿ ಮಾತ್ರ ಲಭ್ಯ ಇರ್ತದೆ ಅಂತ. ಖಾಸಗಿ ಆಸ್ಪತ್ರೆಗಳು ದುಡ್ಡಿಲ್ಲದೆ ಕೊಡೋದಿಲ್ಲ ಅಂದ್ರೆ ಏನರ್ಥ? ಕೇಂದ್ರ ಬಿಜೆಪಿ ಸರ್ಕಾರ ಇವತ್ತು ಖಾಸಗಿ ವೈದ್ಯಕೀಯ ಲಾಬಿಗೆ ತಕ್ಕಂತೆ ತಾನು ಕುಡಿತಾ ಇದ್ದಾರೆ ಅನ್ನುವಂತ ನೋಡ್ಬೇಕಾಗುತ್ತೆ. ಸೊ ಅದೇ ರೀತಿಯಲ್ಲಿ ಒಂದ್ ಕಡೆ ಕೋವಿಡ್ ಬೆಡ್ಗಳನ್ನ 75% ಬೆಡ್ಗಳನ್ನ ಕೊಡಿ ಅಂತ ಖಾಸಗಿ ಆಸ್ಪತ್ರೆಗಳನ್ನ ಕೇಳ್ತಿದ್ರಿ. ಆದ್ರೆ ಖಾಸಗಿ ಆಸ್ಪತ್ರೆಯವರು ಹೇಳ್ತಾರೆ ನಾವು ಬೆಡ್ ಕೊಡ್ತೀವಿ, ಬೆಡ್ ಕೊಟ್ಟ ಮೇಲೆ ನೀವು ಔಷಧಿ ಕೊಡ್ತೀರಾ, ಆಕ್ಸಿಜನ್ ಕೊಡ್ತೀರಾ ಅಂತೇಳಿ ಅವ್ರು ಕೇಳ್ತಿದ್ದಾರೆ. ಆದ್ರೆ ಅದೇ ಸಂದರ್ಭ ಇನ್ನೊಂದು ಮಾತು ಕೇಳ್ತಿದ್ದಾರೆ, ಕಳೆದ ವರ್ಷ ನಾವು ಕೊಟ್ಟಿದ್ವಲ್ಲ ಬೆಡ್ಗಳು, ಅದ್ರ ಬಿಲ್ ಬರ್ಬೇಕಾಯ್ತಲ್ಲ, ಬಿಲ್ ಬರ್ಲಿಲ್ಲ ಅಂತ. ಆ ಬಿಲ್ ಅನ್ನು ಕೊಡಿ ಫಸ್ಟ್ ನೀವು ಅಂತ ಕೇಳ್ತಿದ್ದಾರೆ. ಆ ಬಿಲ್ ಅನ್ನು ಇವ್ರು ಕೊಟ್ಟಿಲ್ಲ ಇನ್ನು ಅಂತ ಹೇಳ್ತಿದ್ದಾರೆ. ಸೊ ಈ ರೀತಿ ಇರುವಾಗ ಏನ್ ಮಾಡ್ಬೇಕು? ರೆಮಿಡಿಸಿವಿರ್ ಇಂಜೆಕ್ಷನ್ಗಾಗಿ ಕ್ಯೂ ನಿಲ್ತಕ್ಕಂತ, ಬ್ಲಾಕ್ ನಲ್ಲಿ ತಗೊಳ್ತಕ್ಕಂತ ಪ್ರಧಾನ್ ಗೌಡ್ರು ಹೇಳ್ತಾರೆ ಪ್ರಧಾನ ಮಂತ್ರಿ ಜನೌಷಧ ಕೇಂದ್ರಗಳಲ್ಲಿ ಇವತ್ತು ಕಡಿಮೆ ರೇಟಿಗೆ ಅದು ಇದೆ ಅಂತೇಳಿ ಪ್ರಚಾರವನ್ನು ಮಾಡ್ತಿದ್ದಾರೆ. ಆದ್ರೆ ಒಬ್ಬೊಬ್ರು 6,000ದಿಂದ 30,000 ರೂಪಾಯಿವರೆಗೂ ಕೂಡ ಒಂದೊಂದು ರೆಮಿಡಿಸಿವಿರ್ ಇಂಜೆಕ್ಷನ್ ಕೊಟ್ಟು ಖರೀದಿ ಮಾಡ್ಕೊಂಡಿದ್ದಾರೆ. ಸೊ ಈ ರೀತಿ ಅಂತ ಬ್ಲಾಕ್ ಮಾರ್ಕೆಟಿಂಗ್ಗೆ ನೀವು ಅವಕಾಶ ಮಾಡಿಕೊಟ್ಟಿದ್ದೀರಿ. ಇದು ಆಗೋವರೆಗೂ ಕೂಡ ನೀವು ಎಚ್ಚೆತ್ಕೊಳ್ಳಿಲ್ಲ ರಾಜ್ಯ ಸರ್ಕಾರ ಅನ್ನುವಂಥ ಪರಿಸ್ಥಿತಿ ನಾವು ನೋಡ್ತೀವಿ. ಸೊ ಹಾಗಾಗಿ ಕೋವಿಡ್ 2ನೇ ಅಲೆಯನ್ನ ಸರ್ಕಾರ ವಹಿಸಬೇಕಾದಂತ ಎಚ್ಚರಿಕೆ ಕ್ರಮ ವಹಿಸ್ಕೊಳ್ಳದಲ್ಲೇ ಇರೋದ್ರಿಂದ ಇವತ್ತು ಇಂಥ ಒಂದು ನಮ್ಮ ಪರಿಸ್ಥಿತಿಗೆ ನಾವು ಬಂದು ನಿಂತಿದ್ದೀವಿ ಎನ್ನುವಂತ ಅಂಶವನ್ನು ನಾವು ಹೇಳ್ಬೇಕಾಗ್ತದೆ. ಅದೇ ಸಂದರ್ಭದಲ್ಲಿ ಇನ್ನೊಂದು ಅಂಶವನ್ನು ಕೂಡ ನಾವು ಹೇಳ್ಬೇಕಾಗ್ತದೆ.
ಲಾಕ್ ಡೌನ್ ಅನ್ನು ಮಾಡಿದ್ರಿ, ಬಹಳ ತಡವಾಗಿ ಲಾಕ್ ಡೌನ್ ಮಾಡಿದ್ರಿ. ಲಾಕ್ ಡೌನ್ ಮಾಡ್ಬಿಟ್ಟು ಏನ್ ಹೇಳ್ತೀರಿ, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಇರ್ತಕ್ಕಂಥ ಕೈಗಾರಿಕೆಗಳು ಪ್ರಾರಂಭ ನಡೆಸಬಹುದು ಅಂತ ಹೇಳ್ತೀವಿ. ಮೊದಲು ಗಾರ್ಮೆಂಟ್ಸ್ ಕಾರ್ಖಾನೆಗಳು ನಡೆಸೋಂಗಿಲ್ಲ ಅಂತ ಹೇಳಿದ್ರು. ಆಮೇಲೆ 2 ದಿವಸ 3 ದಿವಸ ಆದ ನಂತರ ಮತ್ತೆ ಗಾರ್ಮೆಂಟ್ಸ್ ಕಾರ್ಖಾನೆಗಳು ನಡೆಯಕ್ ಬಿಟ್ರಿ. ಯಾಕೆ ಬಿಟ್ರಿ? 50% ನಡೆಯಕ್ ಬಿಟ್ಟಿದ್ದೀರಿ. ಅಲ್ಲಿ ಸೋಂಕಾದ್ರೆ ಯಾರು ಜವಾಬ್ದಾರರು? ಅನೇಕ ಫ್ಯಾಕ್ಟರಿಗಳಲ್ಲಿ ಅನೇಕ ಜನ ಕೋವಿಡ್ ಸೋಂಕಿಗೆ ಬಲಿಯಾಗಿ ಸತ್ತೋಗಿದ್ದಾರೆ. ಒಂದೊಂದು ಫ್ಯಾಕ್ಟರಿಯಲ್ಲಿ 106 ಜನ ಇವತ್ತು ಕೋವಿಡ್ ಸೋಂಕಿತರಾಗಿದ್ದಾರೆ. ದಾವಸ್ಪೇಟೆಯ ಒಂದು ಫ್ಯಾಕ್ಟರಿಯನ್ನ ಇತ್ತೀಚೆಗೆ 46 ಜನ ಸೋಂಕಿತರಾದ್ರು ಅಂತೇಳಿ ಸೀಲ್ ಡೌನ್ ಮಾಡಿದ್ದಾರೆ. ಫ್ಯಾಕ್ಟರಿಗಳಲ್ಲಿ ಯಾವ ರೀತಿ ಸೋಂಕುಗಳು ಹರಡ್ತಾ ಇದೆ, ಎಷ್ಟು ಸಾವು ಆಗಿದಾವೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ಶ್ವೇತಪತ್ರವನ್ನು ಹೊರಡಿಸಿ ಅಂತೇಳಿ ಇವತ್ತು ನಾವು ಕೇಳ್ತಾ ಇದ್ದೀವಿ. ಧೈರ್ಯ ಇದ್ದ ಶ್ವೇತಪತ್ರವನ್ನು ಹೊರಡಿಸಿ ಹೇಳಿ ಸ್ಪಷ್ಟವಾಗಿ, ಯಾಕೆ ನೀವು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಲ್ಲಿ ಉತ್ಪಾದನೆ ಮಾಡ್ಲಿಕ್ಕೆ ಬಿಟ್ರಿ? ಬಸ್ಗಳನ್ನ ನಿಲ್ಸಿದಿರಿ, ಮೆಟ್ರೋಗಳನ್ನ ನಿಲ್ಸಿದಿರಿ, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಕೆಲಸ ನಡಿಬೇಕು ಅಂತ ಹೇಳ್ತೀರಿ, ಹೆಂಗ್ ನಡೀತದೆ ಕೆಲಸ ಅನ್ನುವಂತ ಮಾತನ್ನ ಇವತ್ತು ನಾವು ಕೇಳ್ಬೇಕಾಗುತ್ತೆ. ಹಾಗಾಗಿ ಒಂದ್ ಕಡೆ ಈ ರೀತಿಯಾದ ಪರಿಸ್ಥಿತಿ ಇರುವಾಗ ಕೋವಿಡ್ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಈ ಲಾಕ್ ಡೌನ್ ಒಳಗಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ವೇತನವನ್ನು ಕೊಡಬೇಕು, ಅವ್ರು ಯಾರು ಕೂಡ ಕೆಲಸದಿಂದ ತೆಗಿಬಾರದು ಅನ್ನುವಂತ ರೀತಿಯಲ್ಲಿ ನಿರ್ದೇಶನವನ್ನ ಕೊಡ್ಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ವಿಪತ್ತು ನಿರ್ವಹಣಾ ಕಾಯ್ದೆಯಲ್ಲಿ ಅವಕಾಶ ಇದೆ. ಆದ್ರೆ ನೀವು ನಿರ್ದೇಶನ ಕೊಡಿ ಅಂತ ಕೇಳಿದ್ರೆ, ಆದೇಶ ಕೊಡಿ ಅಂತ ಕೇಳಿದ್ರೆ ಖಾಸಗಿ ಮಾಲೀಕರ ಮುಂದೆ ಕೈ ಜೋಡಿಸಿ ಮಂಡಿ ಊರಿಗೆ ಕುಂತು ಮನವಿಯನ್ನ ಮಾಡ್ತಾರೆ. ಕಳೆದ ವರ್ಷನೂ ಹಂಗೆ ಮಾಡಿದ್ರಿ. ಕಳೆದ ವರ್ಷ ಏಪ್ರಿಲ್ 13ನೇ ತಾರೀಕು ಆ ರೀತಿಯ ಅಂತ ಆದೇಶವನ್ನ ಕಾರ್ಮಿಕ ಕಾರ್ಯದರ್ಶಿಗಳು, ಇಲಾಖೆ ಕಾರ್ಯದರ್ಶಿಗಳು ಹೊರಡಿಸಿದ ನಂತರ ಮಾಲೀಕರು ಬಂದು ಕೇಳಿದ್ರು ಅಂತ 15ನೇ ತಾರೀಕು ವಾಪಸ್ ತಗೊಂಡ್ರೆ ಮುಖ್ಯಮಂತ್ರಿಗಳೇ ನೀವು. ಸೊ ಈ ರೀತಿಯಾಗಿ ಒಂದು ಕಡೆ ವೈದ್ಯಕೀಯ ಸಿಗಬೇಕಂತ ನೆರವನ್ನು ಕೊಡೋದಿಲ್ಲ, ಜೀವವನ್ನು ಉಳಿಸೋದಿಲ್ಲ, ಇನ್ನೊಂದ್ ಕಡೆ ಅವ್ರಿಗೆ ಸಿಗ್ಬೇಕಂತ ಪರಿಹಾರವನ್ನು ಕೊಡೋದಿಲ್ಲ ಅನ್ನುವಂತ ಪರಿಸ್ಥಿತಿಯನ್ನು ತಂದು ನಿಲ್ಲಿಸಿದ್ರು. ಹಾಗಾಗಿ ಒಟ್ಟಾರೆಯಾಗಿ ಕೋವಿಡ್ ಅನ್ನುವಂಥದ್ದನ್ನ ನಿಮ್ ಇಷ್ಟಕ್ಕೆ ನೀವು ಮಾಡ್ಕೊಳ್ಳಿ, ಏನಾದ್ರೂ ಮಾಡ್ಕೊಳ್ಳಿ ಅಂತ ಹೇಳಿ ಜನರ ಹಣೆಪಾಡಿಗೆ ಬಿಟ್ಟುಬಿಟ್ಟಿರುವಂತ ಪರಿಸ್ಥಿತಿ ನಾವು. ಕೇಂದ್ರ ರಕ್ಷಣಾ ಸಚಿವರು ಹೇಳ್ತಾರೆ, ರಾಮಚರಿತ ಮಾನಸವನ್ನ ಓದಿದ್ರೆ ಕೋವಿಡ್ ಹೊರಡೋಗುತ್ತೆ ಅಂತ. ಇನ್ನೊಬ್ರು ಯಾರೋ ಬಿಜೆಪಿ ನಾಯಕರು ಹೇಳ್ತಾರೆ, ಮೂಗಿನ ಹೊಳ್ಳೆ ಒಳಗೆ ನೀವು ನಿಂಬೆಹಣ್ಣು ರಸವನ್ನ ಹಿಂಡುಬಿಡಿ ಕೋವಿಡ್ ಹೊರಟೋಗ್ಬಿಡುತ್ತೆ ಅಂತ. ಇನ್ನೊಬ್ರು ಯಾರೋ ಹೇಳ್ತಾರೆ, ಬಿಸಿನೀರು ಸ್ನಾನ ಮಾಡ್ಬಿಟ್ರೆ ಕೋವಿಡ್ ಹೊರಟೋಗ್ಬಿಡುತ್ತೆ ಅಂತ. ಇಂಥ ದರಿದ್ರ ಮಟ್ಟಕ್ಕೆ, ಅವೈಜ್ಞಾನಿಕ ಚಿಂತನೆಗಳ ಮಟ್ಟಕ್ಕೆ ಬಿಜೆಪಿ ನಾಯಕರು, ಮಿನಿಸ್ಟರ್ಗಳು, MLAಗಳು ಬಂದು ನಿಂತಿದ್ದಾರೆ ಅಂತ ನಾವು. ಹಾಗಾಗಿ ಬಂಧುಗಳೇ, ಇವತ್ತು ಭಾರತ ದೇಶದ ಸಂವಿಧಾನದಲ್ಲಿ ನಾಮನಿರ್ದೇಶಕ ತತ್ವಗಳಲ್ಲಿ ಸರ್ಕಾರದ ಕರ್ತವ್ಯ ವೈಜ್ಞಾನಿಕ ಚಿಂತನೆಯನ್ನ, ವೈಜ್ಞಾನಿಕ ಮನೋಭಾವನೆಯನ್ನ ಬೆಳೆಸುವಂತದ್ದು. ಆ ರೀತಿ ವೈಜ್ಞಾನಿಕ ಚಿಂತನೆ ಮನೋಭಾವನೆಯನ್ನ ಬೆಳೆಸಬೇಕಂತ ಕರ್ತವ್ಯವನ್ನು ಹೊಂದಿರತಕ್ಕಂತ ಬಿಜೆಪಿ ಸರ್ಕಾರ ಆ ಕೆಲಸವನ್ನು ಮಾಡ್ತಾ ಇಲ್ಲ. ಮೌಢ್ಯತೆಯನ್ನು ಬಿಡಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಅದೇ ರೀತಿಯಲ್ಲಿ ವೈದ್ಯಕೀಯ ನೆರವನ್ನ ಕೊಡ್ತಾ ಇಲ್ಲ, ಜೀವನ ಉಳಿಸ್ತಾ ಇಲ್ಲ ಅನ್ನುವಂತ ಸಂದರ್ಭ ಇದೆ. ಹಾಗಾಗಿ ನಾವಿವತ್ತು ಜೀವ ಉಳಿಸಿ ಪರಿಹಾರ ಒದಗಿಸಿ ಅನ್ನುವಂತ ಅಭಿಯಾನವನ್ನು ಮಾಡ್ತಿದೀವಿ. ಈ ಅಭಿಯಾನದ ಭಾಗವನ್ನು ನಾವು ಕೇಳ್ತಾ ಇದೀವಿ. ರಾಜ್ಯ ಸರ್ಕಾರ ಖರೀದಿ ಮಾಡೋದಲ್ಲ, ನಮ್ಮ ರಾಜ್ಯ ಸರ್ಕಾರ 400 ಕೋಟಿ ಕೊಟ್ಟು 1 ಕೋಟಿ ಲಸಿಕೆಗಳನ್ನ ಖರೀದಿ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಅದೇ 400 ಕೋಟಿಗೆ ಕೇಂದ್ರ ಸರ್ಕಾರ ಖರೀದಿ ಮಾಡಿಕೊಟ್ಟಿದ್ರೆ ನಮ್ಗೆ 2.5 ಪಟ್ಟು ಲಸಿಕೆಗಳು ಸಿಗ್ತಾ ಇದ್ವು. ಅಂದ್ರೆ 2.5 ಕೋಟಿ ಲಸಿಕೆಗಳು ಸಿಗ್ತಾ ಇತ್ತು ನಮಗೆ. ಅಂದ್ರೆ ಕೇಂದ್ರ ಸರ್ಕಾರದ ಈ ರೀತಿಯಾದ ಧೋರಣೆಯಿಂದಾಗಿ ಇವತ್ತು ರಾಜ್ಯ ಸರ್ಕಾರದ ಒತ್ತಡ ಬಂದಿದೆ. ಅದೇ ಸಂದರ್ಭದಲ್ಲಿ ಕೋವಿಡ್ ಸಂದರ್ಭವನ್ನು ಬಳಸ್ಕೊಂಡು ನೀವು ಕಳೆದ ವರ್ಷ ಏನ್ ಮಾಡಿದ್ರಿ? ನಮ್ಮ ಕೃಷಿ ಕಾನೂನುಗಳನ್ನು ರದ್ದು ಮಾಡಿದ್ರಿ, ತಿದ್ದುಪಡಿಗಳನ್ನು ಮಾಡಿದ್ರಿ, ಕಾರ್ಮಿಕ ಕಾನೂನುಗಳನ್ನು ತಿದ್ದುಪಡಿ ಮಾಡಿದ್ರಿ, ಮಾಲೀಕರಿಗೆ ಲಾಭ ಮಾಡ್ಕೊಳ್ಳೋದಕ್ಕೆ ಕೆಲಸ ಮಾಡಿದ್ರಿ. ಈ ವರ್ಷ ಅದನ್ನ ಜಾರಿ ಮಾಡ್ಲಿಕ್ಕೆ ಹೊರಟಿದ್ರಿ ಅನ್ನುವಂಥ ಸಂದರ್ಭವನ್ನ ಇವತ್ತು ನಾವು ನೋಡ್ತಿದೀವಿ. ಹಾಗಾಗಿ ರಾಜ್ಯ ಸರ್ಕಾರ ಕೂಡ ಎಚ್ಚೆತ್ಕೊಳ್ಬೇಕು. ಒಂದ್ ಕಡೆ ಜೀವ ಉಳಿಸುವಂತ ಕೆಲಸವನ್ನ, ಕೋವಿಡ್ ಸೋಂಕಿತರಿಗೆ ಬೇಕಾದಂತ ಹಾಸಿಗೆಯನ್ನ, ಬೇಕಾದಂತ ಎಲ್ಲ ಸೌಲಭ್ಯಗಳನ್ನು ಕೊಡೋದ್ರ ಜೊತೆಗೆ ಇನ್ನೊಂದ್ ಕಡೆ ಲಾಕ್ ಡೌನ್ ನಿಂದಾಗಿ ಸಂತ್ರಸ್ತಗೊಳಗಾಗಿರ್ತಕ್ಕಂಥ ಪರಿಹಾರವನ್ನು ಕೊಡುವಂತ ವಿನಂತಿಯನ್ನ, ಒತ್ತಾಯವನ್ನ, ಆಗ್ರಹವನ್ನ ಸಿಪಿಎಂ ಪಕ್ಷ ಇವತ್ತು ಮಾಡ್ತಾ ಇದೆ. ಅದೇ ಸಂದರ್ಭದಲ್ಲಿ ಹಲವು ಜನ ತಜ್ಞರು ಈ ಮಾತುಗಳನ್ನು ಹೇಳಿದ್ದಾರೆ. ತಜ್ಞರ ಮಾತುಗಳನ್ನ ಕೇಳ್ತಾರೋ ಇಲ್ಲೋ ಗೊತ್ತಿಲ್ಲ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ. ಅದ್ರಲ್ಲಿ ನೋಡಿ, ದೇವಿ ಶೆಟ್ಟಿ ಅನ್ನುವಂತ ತಜ್ಞರು, ಡಾಕ್ಟರ್ಗಳು ಹೇಳ್ತಾರೆ, ಇವತ್ತು ನಮಗೆ ಯಾವ ರೀತಿಯಾದ ಪರಿಸ್ಥಿತಿ ಇದೆ ಅಂತ ಹೇಳಿದ್ರೆ 5 ಲಕ್ಷ ICU ಬೆಡ್ಗಳು ಬೇಕಾಗ್ತದೆ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಇವತ್ತು ನಮಗೆ 2 ಲಕ್ಷ ನರ್ಸ್ಗಳು ಬೇಕಾಗ್ತಾರೆ ಅಂತ ಹೇಳ್ತಾರೆ, 1.5 ಲಕ್ಷ ಡಾಕ್ಟರ್ಗಳು ಬೇಕಾಗ್ತಾರೆ ಅಂತ ಹೇಳ್ತಾರೆ. ಒಟ್ಟಾರೆಯಾಗಿ 3.5 ಲಕ್ಷ ವೈದ್ಯಕೀಯ ಸಿಬ್ಬಂದಿ ಬೇಕು ಅಂತ ಹೇಳ್ತಾರೆ. ಆದ್ರೆ ಇಡೀ ದೇಶದಲ್ಲಿ ಹಾಲಿ ಲಭ್ಯ ಇರತಕ್ಕಂಥದ್ದು 75,000ದಿಂದ 90,000 ICU ಬೆಡ್ಗಳು ಮಾತ್ರ. ಅದೇ ರೀತಿಯಲ್ಲಿ ಪ್ರತಿನಿತ್ಯ 3.5 ಲಕ್ಷ ಆಕ್ಟಿವ್ ಪ್ರಕರಣಗಳು ವರದಿ ಆಗ್ತಿದಾವೆ. ಇದು 5 ಲಕ್ಷದವರೆಗೂ ಹೋಗ್ಬೋದು ಅನ್ನುವಂತ ಸಾಧ್ಯತೆ ಇದೆ. ಸೊ ಅಂತ ಒಂದು ಸಂದರ್ಭದಲ್ಲಿ
ಇನ್ನೊಂದು ಅಪಾಯವನ್ನು ಕೂಡ ಅವ್ರು ಹೇಳಿದ್ದಾರೆ. ಒಬ್ಬ ಸೋಂಕಿತ 5ರಿಂದ 10 ಜನರಿಗೆ ಹಬ್ಬಿಸ್ಲಿಕ್ಕೆ ಸಾಧ್ಯತೆ ಇದೆ ಅಂತ. ಹಾಗಾಗಿ ದಿನಕ್ಕೆ 15ರಿಂದ 20 ಲಕ್ಷ ಸಕ್ರಿಯ ಪ್ರಕರಣಗಳು ವರದಿ ಆಗ್ಬಹುದು ಅನ್ನುವಂತ ಸಾಧ್ಯತೆಗಳಿದಾವೆ ಅನ್ನುವಂತ ಹೇಳ್ತಾರೆ. ಆಸ್ಪತ್ರೆಯಲ್ಲಿ ಒಬ್ಬ ರೋಗಿ ಕೋವಿಡ್ ಸೋಂಕಿಗೆ ಒಳಗಾದಂತ ಕನಿಷ್ಠ 10 ದಿವಸ ಇರಬೇಕಾಗ್ತದೆ. ಸೊ ಆ ರೀತಿ ಇರುವಾಗ 78% ನುರಿತ ವೈದ್ಯರ ಕೊರತೆ ಈ ದೇಶದಲ್ಲಿದೆ. ಇಂಥ ಒಂದು ಸಂದರ್ಭದಲ್ಲಿ ಹೆಂಗ್ ನಿಭಾಯಿಸ್ಬೇಕು ಇದನ್ನ? ನರ್ಸ್ಗಳಿಲ್ಲ, ಡಾಕ್ಟರ್ಗಳಿಲ್ಲ ಅಂತ ಕೈ ಚೆಲ್ಲಿ ಬರ್ತೀರಿ. ನರ್ಸ್ಗಳಿಲ್ಲ, ಡಾಕ್ಟರ್ಗಳಿಲ್ಲ ಅಂತ ಕೈ ಚೆಲ್ಲೋದಲ್ಲ. ದೇವಿ ಶೆಟ್ಟಿ ಅಂತವರು ಮತ್ತೆ ಇತರೆ ಅನೇಕ ತಜ್ಞರು ಕೊಟ್ಟಿರುವಂತ ವರದಿ ಪ್ರಕಾರ ಇವತ್ತು 2,20,000 ನರ್ಸಿಂಗ್ ಫೈನಲ್ ಇಯರ್ ಎಕ್ಸಾಮ್ಸ್ ನ ಬರೀಲಿಕ್ಕೆ ಅಂತೇಳಿ ಕಾದು ಕುಂತಿರ್ತಕ್ಕಂಥ ವಿದ್ಯಾರ್ಥಿಗಳಿದ್ದಾರೆ. ಅವರಿಗೆ ನೀವು 1 ವರ್ಷ ಸೇವೆಯನ್ನ ಮಾಡ್ಲಿಕ್ಕೆ ಅಂತೇಳಿ ಅವಕಾಶ ಮಾಡಿಕೊಟ್ರೆ ಅವರೆಲ್ಲರೂ ಕೂಡ ಕೆಲಸ ಮಾಡ್ಲಿಕ್ಕೆ ಅವಕಾಶ ಆಗ್ತದೆ. ಅವ್ರಿಗೆ ಸರ್ಟಿಫಿಕೇಟ್ ಕೊಡಿ, ಮುಂದಕ್ಕೆ ಅವ್ರ ನೇಮಕ ಮಾಡ್ಕೊಳ್ಳಿ, ಮುಂದಕ್ಕೆ ಬೇಕಾಗ್ತಾರೆ ಅವ್ರನ್ನ ಸಾರ್ವತ್ರಿಕ ಆಸ್ಪತ್ರೆಗಳನ್ನ ಹೆಚ್ಚು ಮಾಡಿ, ಆ ರೀತಿ ಹಣವನ್ನ ಆರೋಗ್ಯಕ್ಕೆ ಹೆಚ್ಚು ಕೊಡಿ ಅನ್ನುವಂಥ ನಿರಂತರವಾದಂತ ಬೇಡಿಕೆ ಇದೆ. ಅದನ್ನ ನೀವು ಮಾಡ್ತಾ ಇಲ್ಲ, ಅದನ್ನ ಮಾಡಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ. ಅದೇ ರೀತಿಯಲ್ಲಿ ನೋಡಿ, 1,30,000 ಯುವ ವೈದ್ಯರು ಇವತ್ತು ನೀಟ್ ಪರೀಕ್ಷೆಯನ್ನ ಬರೆದು PGಗಳನ್ನ ಮಾಡ್ಲಿಕ್ಕೆ ಅಂತೇಳಿ ಕಾಯಿಸ್ಕೊತಿದ್ದಾರೆ. ಅದರಲ್ಲಿ 35,000 ಮಾತ್ರನೇ ಇವತ್ತು PG ಸೀಟ್ಗಳು ಇರುವಂತದ್ದು. ಅಂದ್ರೆ ಬಹುತೇಕ 1 ಲಕ್ಷ ಜನ ವೈದ್ಯರು ನಮಗೆ ಲಭ್ಯ ಆಗ್ತಾರೆ. ಅವ್ರನ್ನ 1 ವರ್ಷ ಕೆಲಸ ತಗೊಳ್ಳಿ, ಈ ಕೋವಿಡ್ ಕೆಲಸಗಳಿಗೆ ಅಂತ ವಿನಿಯೋಗಿಸಿ. ಅದೇ ರೀತಿಯಲ್ಲಿ ವಿದೇಶಗಳಲ್ಲಿ ನಮ್ಮ ಭಾರತೀಯರು 90,000ದಿಂದ 1 ಲಕ್ಷ ಜನ ವೈದ್ಯಕೀಯ ಪದವಿಗಳನ್ನ ಪಡ್ಕೊಂಡು ಇಲ್ಲಿ ಅರ್ಹತಾ ಪರೀಕ್ಷೆಯನ್ನು ಬರೀಲಿಕ್ಕೆ ಅಂತೇಳಿ ಕಾದು ಕೂತಿದ್ದಾರೆ. ಅವ್ರನ್ನ ನೀವು ಗುರ್ಸಿದ್ರೆ, ಅವ್ರನ್ನ ನೀವು ವೈದ್ಯಕೀಯ ಅರ್ಹತಾ ಪರೀಕ್ಷೆಯನ್ನ ಬರೆಯೋದ್ರ ಜೊತೆಗೆ ಅವ್ರನ್ನ ಗುರ್ಸಿ ಅವರಿಂದ ಒಂದು 20,000 ಜನ 30,000 ಜನರನ್ನಾದ್ರೂ ನೀವು ತಗೊಂಡು ಡಾಕ್ಟರ್ಗಳನ್ನಾಗಿ 1 ವರ್ಷ ಈ ಕೋವಿಡ್ ಕೆಲಸಗಳನ್ನು ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇದೆ. ಹಾಗಾಗಿ ಈಗ ಇರ್ತಕ್ಕಂಥ ಕೊರತೆ ಏನಿದೆ ಭಾರತ ದೇಶದಲ್ಲಿ, ಇದನ್ನ ನಿಭಾಯಿಸ್ಲಿಕ್ಕೆ ಸಾಧ್ಯ ಇದೆ. ಆ ರೀತಿಯಂತ ರಾಜಕೀಯ ಇಚ್ಛಾಶಕ್ತಿ ಬೇಕು. ಆದ್ರೆ ಬಿಜೆಪಿಯ ಕೇಂದ್ರ ಸರ್ಕಾರಕ್ಕಾಗ್ಲಿ ರಾಜ್ಯ ಸರ್ಕಾರಕ್ಕಾಗ್ಲಿ ಆ ರೀತಿಯ ರಾಜಕೀಯ ಇಚ್ಛಾಶಕ್ತಿ ಇಲ್ಲ. ಪ್ರಾಯೋಗಿಕವಾಗಿ ಏನಾಗ್ತದೆ, ಈಗಿರೋ ಡಾಕ್ಟರ್ಗಳು ಹೇಳ್ತಿದ್ದಾರೆ, 1,000 ಜನ ಪೇಷಂಟ್ ಗಳಿಗೆ ಒಬ್ಬೊಬ್ಬ ಡಾಕ್ಟರ್ ಇದೀವಿ, ನಾವ್ ಏನ್ ಮಾಡ್ಬೇಕು ಅಂತ. ನರ್ಸ್ಗಳು ನಾವೇನ್ ಮಾಡ್ಬೇಕು ಅಂತ ಹೇಳ್ತಾರೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ಈ ಪರಿಸ್ಥಿತಿಯನ್ನು ನಿಭಾವಣೆ ಮಾಡ್ಲಿಕ್ಕೆ ಬೇಕಾದ ರೀತಿಯಲ್ಲಿ ಮತ್ತಷ್ಟು ಎಲ್ಲರನ್ನು ಒಳಗೊಳ್ಳುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ಬೇಕು. ನೋಡಿ, ಒಂದ್ ಕಡೆ BBMP ಮೂಲಕ ಖಾಸಗಿ ಆಸ್ಪತ್ರೆಗೆ ಹೋದ್ರೆ ಪೇಷಂಟ್ಗಳು 10 ದಿನದಲ್ಲಿ ಅವ್ರು ಡಿಸ್ಚಾರ್ಜ್ ಮಾಡ್ತಾರೆ. ಡಿಸ್ಚಾರ್ಜ್ ಮಾಡಿದ್ಮೇಲೆ 5 ಗಂಟೆ 6 ಗಂಟೆ ಕಾದ್ರೂ ಕೂಡ BBMP ಅವರು ಆ ಬಿಲ್ಗಳನ್ನು ಕ್ಲಿಯರ್ ಮಾಡಲ್ಲ. ಅವರು ಡಿಸ್ಚಾರ್ಜ್ ಸಮ್ಮರಿಯನ್ನ ಬರೆದು ಕಳಿಸಿದ ತಕ್ಷಣ ಅವ್ರೇನಾದ್ರೂ ಡಿಸ್ಚಾರ್ಜ್ ಮಾಡ್ಲಿಕ್ಕೆ ಬೇಕಾದಂತ ಬಿಲ್ಗಳನ್ನ ಕ್ಲಿಯರ್ ಮಾಡ್ಬಿಟ್ರು ಅಂತ ಹೇಳಿದ್ರೆ ಇನ್ನೊಬ್ಬ ರೋಗಿಗೆಲ್ಲ ಅವಕಾಶ ಸಿಗ್ತದ ಬೆಡ್. ಆ ಕೆಲಸವನ್ನಾದ್ರೂ ಕರೆಕ್ಟ್ ಆಗಿ ಮಾಡಿಸ್ತಿದ್ದೀರಾ ಅಂದ್ರೆ 1 ದಿವಸ ಆದ್ರೂ 2 ದಿವಸ ಆದ್ರೂ ಬಿಲ್ಗಳು ಕ್ಲಿಯರ್ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಬಿಲ್ಗಳು ಕ್ಲಿಯರ್ ಅಂದ್ರೆ ಅಪ್ರೂವಲ್ ಸಿಗ್ತಾ ಇಲ್ಲ ಅಂತ ಡಿಸ್ಚಾರ್ಜ್ ಮಾಡಿ. ಅದೇ ರೀತಿಯಲ್ಲಿ ಕೆಲವ್ರನ್ನ ಬೇಗ ಡಿಸ್ಚಾರ್ಜ್ ಮಾಡಿ ಕೆಲವು ಖಾಸಗಿ ಆಸ್ಪತ್ರೆಯವರು ಆ ಬೆಡ್ಗಳಲ್ಲಿ ಬೇರೆಯವರಿಗೆ ಮಾಡ್ಕೊಳ್ತಾ ಇರ್ತಕ್ಕಂಥ ಅಂಶಗಳು ಕೂಡ ವರದಿ ಆಗ್ತಿದಾವೆ. ಅನೇಕ ಜನ ನರ್ಸ್ಗಳು ಡಾಕ್ಟರ್ಗಳು ಏನಾಗಿದ್ದಾರೆ, ಸಸ್ಪೆಂಡ್ ಆಗಿದ್ದಾರೆ ನೋಡ್ತಾ ಇದೀವಿ ನಾವು. ಅದೇ ರೀತಿಯಲ್ಲಿ ಇವತ್ತು ಸ್ಕ್ಯಾನ್ ಮಾಡ್ಬೇಕು, ಚೆಸ್ಟ್ ಸ್ಕ್ಯಾನಿಂಗ್ ಮಾಡ್ಬೇಕು ಅಂದ್ರಲ್ಲ, ಜನರನ್ನ ಮನುಷ್ಯರನ್ನಾಗಿ ನೋಡ್ತೀವಿ ಅಂತ. ಇದು CPM ಪಕ್ಷ. ಹಾಗಾಗಿ CPM ಪಕ್ಷ ಸದಾ ಜನತೆಯೊಂದಿರುತ್ತೆ, ಜನತೆಯೊಂದಿಗೆ ಜನತೆಯ ಸಂಕಷ್ಟದಲ್ಲಿ CPM ಪಕ್ಷ ಇರ್ತದೆ ನಿರಂತರವಾಗಿ ಅನ್ನುವಂತ ಮಾತನ್ನ ಹೇಳ್ತಾ, ಎಂದೆಂದಿಗೂ ಜೊತೆಯಲ್ಲಿ ಜನರೊಂದಿಗೆ ಇರ್ತೇವೆ ನಾವು ಅನ್ನುವಂತ ಮಾತು ಹೇಳ್ತಾ, ಈ ಜೀವ ಉಳಿಸಿ ಪರಿಹಾರ ಒದಗಿಸಿ ಅಭಿಯಾನವನ್ನ ಎಲ್ಲಾ ಜನತೆಗೂ ಕೂಡ ಕೈ ಜೋಡಿಸಿ ಯಶಸ್ವಿ ಮಾಡಬೇಕು ಅನ್ನುವಂತ ವಿನಂತಿಯನ್ನ ಮಾಡ್ತಾ, ಇದೇ ಮೇ 6ನೇ ತಾರೀಕು ನಡೀತಾ ಇರ್ತಕ್ಕಂಥ ಮನೆಯಿಂದಲೇ ಪ್ರತಿಭಟನೆ, ಮನೆಯಲ್ಲೂ ಪ್ರತಿಭಟನೆ, ಜೀವ ಉಳಿಸಿ ಪರಿಹಾರ ಒದಗಿಸಿ ಅಭಿಯಾನದಲ್ಲಿ ಏನ್ ನಡೀತಾ ಇದೆ ಆ ಪ್ರತಿಭಟನೆಯಲ್ಲಿ ಎಲ್ಲರೂ ಕೂಡ ಭಾಗವಹಿಸಬೇಕು. ಭಾಗವಹಿಸಿ ದಾರಿ ತಪ್ಪಿರ್ತಕ್ಕಂಥ ಈ BJP ಸರ್ಕಾರವನ್ನ ದಾರಿ ತರಬೇಕು. ಯಾಕಂದ್ರೆ ಜನರ ಜೀವಗಳನ್ನು ಉಳಿಸ್ಬೇಕಾಗಿದೆ, ಜನರ ಬದುಕನ್ನು ಉಳಿಸ್ಬೇಕಾಗಿದೆ. ಆ ನಿಟ್ಟಿನಲ್ಲಿ CPM ಪಕ್ಷ ಜನತೆಯೊಂದಿಗೆ ಸದಾ ಇರ್ತದೆ ಎನ್ನುವಂತ ಮಾತನ್ನು ಹೇಳ್ತಾ, ಕೋವಿಡ್ ಅರಿವು ಅಭಿಯಾನದ ಭಾಗವಾಗಿ ಕೋವಿಡ್ ನೆರವು ಪಡೆಯಾಗಿ CPM ಪಕ್ಷ ಕೆಲಸ ಮಾಡ್ತದೆ ಎನ್ನುವಂತ ಮಾತನ್ನು ಹೇಳ್ತಾ, ಇಷ್ಟೊತ್ತು ನನ್ನ ಮಾತುಗಳನ್ನು ಕೇಳಿದಂತೆ ಎಲ್ಲರಿಗೂ ಧನ್ಯವಾದಗಳು.